ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಟ್ರೂತ್ ಇಂಡಿಯಾ .ನ್ಯೂಸ್ ಕನ್ನಡ ಸುದ್ದಿ ತಾಣದಿಂದ ಎಲ್ರಿಗೂ ಸ್ವಾಗತ ಬಯಸ್ತೀವಿ. ಇವತ್ತು ನಮ್ಮ ಜೊತೆಗೆ ಬಹುಭಾಷಾ ನಟ ಹಾಗೂ ಸದ್ಯ ರಾಜಕಾರಣದಲ್ಲಿ ಬ್ಯುಸಿಯಾಗಿರುವಂಥ ಪ್ರಕಾಶ್ ರಾಜ್ ಅವರು ಇದ್ದಾರೆ. ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಪ್ರಕಾಶ್ ರಾಜ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಅಭಿನಯದಿಂದ ರಾಜಕಾರಣಕ್ಕೆ ಧುಮುಕಿದಂತಹ ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ಕೆಲವು ಮಾತುಕತೆಗಳನ್ನು ನಡೆಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. 2 ವರ್ಷದ ಹಿಂದೆ ನಿಮ್ಮನ್ನು ರಾಜಕಾರಣಿಯಾಗಿ ಯಾರೂ ಕೂಡ ಊಹಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ದಿಢೀರ ಅನ್ನೋ ರೀತಿಯಲ್ಲಿ ನೀವು ರಾಜಕಾರಣದಲ್ಲಿ ಫುಲ್ ಟೈಮ್ ಆಗಿನೇ ನಿಮ್ಮನ್ನು ತೊಡಸ್ಕೊಂಡಿದ್ದೀರಾ ಈ ಚುನಾವಣೆ ಲೋಕಸಭೆಯಲ್ಲಿ. ಇದು ಹೇಗೆ ಆಯಿತು? 2 ವರ್ಷ ಏನೋ ಒಂದು 3 ತಿಂಗಳ ಹಿಂದೆ ಕೇಳಿದ್ರು ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ನನಗೆ ಗೊತ್ತಿರಲಿಲ್ಲ. ಅದೊಂಥರ ಆರ್ಗ್ಯಾನಿಕ್ ಅಂತೀವಲ್ಲ, ಒಂದು ಸಹಜ ಬೆಳವಣಿಗೆ ಅನಿಸುತ್ತೆ. ಒಂದು ರಂಗಭೂಮಿ ನಟನಾಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ಎಲ್ಲ ಭಾಷೆಗಳಿಗೂ ಬೆಳೆಯುವಂಥ ನಟನಾಗ್ತೀನಿ ಅಂತ ಗೊತ್ತಿರಲಿಲ್ಲ. ನಿರ್ಮಾಪಕನಾಗ್ತೀನಿ ಅಂತ ಗೊತ್ತಿರಲಿಲ್ಲ. ನಿರ್ದೇಶಕನಾಗ್ತೀನಿ ಅಂತ ಗೊತ್ತಾಗಲ್ಲ. ಜೀವನದಲ್ಲಿ ನಡೀತಾ ಒಂದೊಂದು ದಿಗಂತ ಕಾಣಿಸ್ತಾ ಹೋಗುತ್ತೆ. ಆ ದಿಗಂತಕ್ಕೆ ರೀಚ್ ಆದಾಗ ಅಲ್ಲಿ ತನಕ ಬಂದಿರುವಂಥ ಗ್ರಹಿಕೆ, ಅಲ್ಲಿ ತನಕ ನಿಮಗೆ ಗೊತ್ತಿರುವಂಥ ನಿಮ್ಗೆ ಏನೇನು ಅರ್ಥ ಆಗುತ್ತೆ, ಅದರಿಂದ ಇನ್ನೊಂದು ನಿರ್ಧಾರ ತಗೊಳ್ತಾ ಹೋಗ್ತೀರಿ ಮತ್ತು ಬದುಕು ತೆರ್ಕೊಳ್ತಾ ಹೋಗುತ್ತೆ ಜೀವನದಲ್ಲಿ. 2 ವರ್ಷದ ಹಿಂದೆ ಅಥವಾ ಕೆಲವು ತಿಂಗಳಿಂದ ಕೇಳಿದ್ರೆ ನಾನು ಒಂದು ಧ್ವನಿಯಾಗಿದ್ದರೆ ಸಾಕು. ರಾಜಕೀಯ ಪ್ರಜ್ಞೆಯನ್ನು ಇವತ್ತು ಬೆಳೆಸ್ಕೊಳ್ಬೇಕಾದ್ರೆ ತುಂಬ ಮುಖ್ಯವಾಗಿದೆ ಮತ್ತು ತೀವ್ರವಾಗಿರಬೇಕಾಗಿದೆ. ಇವತ್ತಿನ ಪ್ರಸಕ್ತ ರಾಜಕೀಯ ಪರಿಸ್ಥಿತಿಯಲ್ಲಿ ಬದಲಾಗ್ತಿರುವಂಥ ಪರಿಸ್ಥಿತಿ, ಗೊಂದಲಗಳು ಜಾಸ್ತಿ ಆಗ್ತಾ ಇರಬೇಕಾದ್ರೆ. ಸೊ ನಾನೊಂದು ಧ್ವನಿಯಾಗಿದ್ದರೆ ಸಾಕು, ಒಂದು ಪ್ರಶ್ನಿಸುವ ಧ್ವನಿಯಾಗಿದ್ದರೆ ಸಾಕು, ಒಬ್ಬ ಕಲಾವಿದನಾಗಿದ್ದು ಅಂದ್ಕೊಂಡೆ. ಅಂದರೆ ಎಲ್ಲೋ ಒಂದು ಕಡೆ 2019 ಚುನಾವಣೆಯನ್ನು ನೋಡ್ತಿದ್ದಾಗ ಎಲ್ಲೋ ಒಂದು ಕಡೆ ನಾವು ಬರೀ ಪ್ರಶ್ನೆ ಕೇಳ್ತಾ ಕೂತ್ಕೊಳ್ಳೋದಲ್ಲ, ಜವಾಬ್ದಾರಿಯನ್ನು ತೊಗೋಬೇಕಾಗತ್ತೆ. ಜವಾಬ್ದಾರಿಯನ್ನು ತೊಗೊಳೋದಂದ್ರೆ ಹೆಂಗೆ? ಅದು ನಟನಾಗಿದ್ದೀಯಾ, ಒಂದು ಎತ್ತರವನ್ನು ತಲುಪಿದ್ದೀರಿ, ಆ ಕಂಫರ್ಟ್ ಝೋನ್ನ ಬಿಟ್ಟು ಬರೋದಾ ಅಂತ. ಕಂಫರ್ಟ್ ಝೋನ್ ಅನ್ನೋದೇನು, ಒಬ್ಬ ನಟ ಅಲ್ಲಿ ಎತ್ತರವನ್ನು ನೀವು ನೋಡಿದ್ದಾಯಿತು. ಆದರೆ ಎಲ್ಲೋ ಒಂದು ಕಡೆ ಅದಕ್ಕಿಂತ ಮುಖ್ಯವಾಗಿ ನೀವೊಂದು ಭಾರತ ದೇಶದ ಪ್ರಜೆ ಮತ್ತು ಭೂಮಿಯಲ್ಲಿರುವ ಒಬ್ಬ ಮನುಷ್ಯ. ನಿನ್ನ ಸುತ್ತಲಿನ ಆಗು ಹೋಗುಗಳಿಗೆ ಒಬ್ಬ ಕಲಾವಿದನಾಗಿ ಸ್ಪಂದಿಸಬೇಕಾಗಿರೋದು ಅನಿವಾರ್ಯತೆ ಮತ್ತು ಜವಾಬ್ದಾರಿ ಕೂಡ ಅಂತ, ಹೊಣೆಗಾರಿಕೆ ಅಂತ ಅನಿಸಿದ್ರಿಂದ ನಾನು ಸಕ್ರಿಯ ರಾಜಕಾರಣದೊಳಗೆ ಬಂದೆ. ಈಗ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಜಸ್ಟ್ ಆಸ್ಕಿಂಗ್ ಅಂತ ಒಂದು ಅಭಿಯಾನ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಿಮಗೆ ಹೀಗೆ ಒಂದು ಮುಂದಿನ ಚುನಾವಣೆಯಲ್ಲಿ ನಿಲ್ತೀನಿ ಅನ್ನೋ ಒಂದು ದೂರ ಆಲೋಚನೆ ಆಗ ಭಾಳ ಜನ ಕೇಳಿದ್ರು, ನೀವು ಚುನಾವಣೆಗೆ ಮುಂಚೆನೇ ನಾನು ಮಾತುಕತೆ, ನಾನು ಯಾವ ಒಂದು ರೈಟ್ ವಿಂಗ್ ಆ್ಯಕ್ಟಿವಿಸ್ಟ್ಗಳು ಒಂದು ಮತಾಂಧತೆ ಹೇಗೆ ಬೆಳೀತಾ ಇತ್ತು ಅದನ್ನು ನಿಲ್ಲಿಸೋದಕ್ಕೆ ನಾನು ಪ್ರಯತ್ನ. ಸೊ ಈ ಸಲ ಎಲೆಕ್ಷನ್ ನಿಲ್ತಾರೇನೋ ಅಂತ ನಾನು ಹೇಳಿದೆ. ಈ ಸಲ ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೆ. ಆಗ ನಿಜವಾಗ್ಲೂ ನನಗೆ ಈ ಲೋಕಸಭಾ ಚುನಾವಣೆಗೆ ಬರುತ್ತೆ, ನಾನು ಸಕ್ರಿಯ ರಾಜಕಾರಣಕ್ಕೆ ಬರ್ತೇನೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಗ ನನ್ನ ಕೆಲಸ ಚುನಾವಣೆ ಮುಗಿದ ತಕ್ಷಣ ನಾನು ಸ್ವಲ್ಪ ರಚನಾತ್ಮಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡೆ. ಒಂದು 5 ಶಾಲೆಗಳನ್ನು ಅಭಿವೃದ್ಧಿಗೊಳಿಸೋದು ಅಥವಾ 1-2 ಹಳ್ಳಿಗಳನ್ನು ದತ್ತೊಗೊಳ್ಳೋದು ಅಂತ. ಬಟ್ ಎಲ್ಲೋ ಒಂದು ಕಡೆ ಇದು ಸಾಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಪ್ರಶ್ನಿಸಬೇಕು. ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ತುಂಬ ಪಕ್ಷಪಾತಿಯಾಗಿ ಕೆಲಸ ಮಾಡ್ತಾಯಿದೆ. ಎಲ್ಲೋ ಒಂದು ಪ್ರಜೆಯ ಧ್ವನಿ ಪಾರ್ಲಿಮೆಂಟ್ನಲ್ಲಿ ಕೇಳಿಬರ್ತಾ ಇಲ್ಲ. ಎಲ್ಲದಕ್ಕೂ ಹಿಂದೆ ಒಂದು ಅಜೆಂಡಾಗಳಿವೆ. ಅಜೆಂಡಾಗಳನ್ನು ದಾಟಿ ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾದ್ರೆ ಯಾವ ಪಕ್ಷಕ್ಕೂ ಸೇರದೆ, ಯಾರ ಮುಲಾಜು ಇಲ್ಲದೆ ಪ್ರಜೆಯ ಧ್ವನಿಯಾಗಿ ಮಾತ್ರ ಹೋಗುವಂಥ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಮತ್ತು ಜಸ್ಟ್ ಆಸ್ಕಿಂಗ್ನ ಮೂಲಕ, ಪ್ರಶ್ನೆ ಮೂಲಕ ನನಗೆ ಬಂದಂತಹ ಆದರ ಏನಿದೆ ಮತ್ತು ಶಕ್ತಿ ಏನಿದೆ, ನನ್ನ ಆತ್ಮೀಯ ಗೆಳೆಯರು ಕೂಡ ಹೇಳಿದ್ರು, ನೀವು ಇಷ್ಟು ದೂರ ಬೆಳೆದ ಮೇಲೆ ನೀವೇ ಸರಿಯಾದ ದಾರಿ, ಮೊದಲು ನೀವೊಂದು ರೂವಾರಿಯಾಗಿ ಮೊದಲು. ಸೊ ಆ ನಿಟ್ಟಿನಲ್ಲಿ ಈಗ ತೊಗೊಂಡ ನಿರ್ಧಾರ ಅದು ಆಗ ಇರಲಿಲ್ಲ ನಿಜವಾಗ್ಲೂ. ಸಿನಿಮಾ ಕ್ಷೇತ್ರದಲ್ಲಿ ನೀವಿದ್ದಾಗ ನೀವು ಎಲ್ಲರಿಗೂ ಇಷ್ಟ ಆಗ್ತೀರ, ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ. ಆದರೆ ರಾಜಕಾರಣ ಅಂದಾಗ ನೀವು ಕೆಲವರಿಗೆ ಮಾತ್ರ ಇಷ್ಟ ಆಗ್ತೀರ. ಹೀಗೆ ನೀವೊಂದು ಜನಪ್ರಿಯತೆ ಎಲ್ಲೋ ಒಂದು ರೀತಿ ಅದಕ್ಕೆ ನಿಮಗೆ ಹೊಡೆತ ಬೀಳುತ್ತೆ ಅಂತ ಅನಿಸಿಲ್ಲ ಅಥವಾ ಆ ಬಗ್ಗೆ ನೀವೇನು ವಿಷಯ ನೋಡಿ? ಒಬ್ಬ ಕಲಾವಿದನನ್ನು ಎಲ್ಲ ಭಾಷೆಯ, ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರು ಪ್ರೀತಿಸ್ತಾರೆ. ಅದೊಂದು ಮತ್ತು ಅದರಿಂದ ನಾವು ತೊಗೊಳ್ಳೋದು ಒಬ್ಬ ನಟನಾಗಿ ಅಷ್ಟೇ. ಅದೊಂದು ಇಮೇಜ್ ಅಂತ ಹೇಳೋಕ್ಕಾಗಲ್ಲ. ಒಬ್ಬ ನಟನಾಗಿ ಒಂದಷ್ಟು ಭ್ರಮೆಯೂ ಇರುತ್ತೆ. ಚೆನ್ನಾಗಿ ನಟಿಸ್ತಾರೆ, ಆ ಪಾತ್ರಗಳನ್ನು ನೋಡ್ತಾರೆ, ಒಳ್ಳೆಯ ಪಾತ್ರಗಳನ್ನು ಮಾಡ್ತಾನೆ, ರಾಷ್ಟ್ರ ಪ್ರಶಸ್ತಿ ಪಾತ್ರಗಳನ್ನು ಮಾಡ್ತಾನೆ, ಖಳನಾಯಕನಾಗೂ ಮಾಡ್ತಾನೆ, ಹ್ಯೂಮರಾಗೂ ಮಾಡ್ತಾನೆ ಅಂತ. ಬಟ್ ಎಲ್ಲ ಒಂದು ಕಡೆ ನೀವು ವ್ಯಕ್ತಿಯಾಗಿ, ಪ್ರಜೆಯಾಗಿ ಯೋಚನೆ ಮಾಡಿದಾಗ ನೀವು ಜನಕ್ಕೆ ಗೊತ್ತಾಗ್ಬಿಟ್ಟು ನೀವು ಯಾರು ಅನ್ನೋದು, ಅದು ನೀವು ಯಾವ ನಿಲುವನ್ನು ತೊಗೊಳ್ತೀರಿ. ತುಂಬ ತಲ್ಲಣಗೊಂಡಿರುವಂತಹ ರಾಜಕೀಯ ಪರಿಸ್ಥಿತಿ ಕೆಲವು ನಿಲುವನ್ನು ತೊಗೊಳ್ಬೇಕಾಗತ್ತೆ. ಆ ನಿಲುವು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆ ಥರ ಎಲ್ಲರನ್ನೂ ಮೆಚ್ಚಿಸೋ ಒಂದು ಕೆಲಸ ಮಾಡೋದಕ್ಕಿಂತ ಒಬ್ಬ ನಟನಾಗಿ ಕೂಡ ಮೆಚ್ಚಿಸೋದು ಕೂಡ ನಿನ್ನ ಪ್ರತಿಭೆಯಿಂದ ನೀನು ಮೆಚ್ಚಲಿಕ್ಕೆ ಸಾಧ್ಯನೇ ಹೊರತು
ಎಲ್ಲರನ್ನು ಮೆಚ್ಚೋದಕ್ಕೆ ಆ್ಯಕ್ಟ್ ಮಾಡೋದಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬದುಕಿನಲ್ಲಿ ನಾವು ನಮಗೆ ಯಾಕೆ ಸುಳ್ಳು ಹೇಳ್ಕೊಳ್ತಾ ಹೋಗ್ಬೇಕು. ಜನಪ್ರಿಯತೆ ಅನ್ನೋದೇನು, ನೀನು ಏನೋ ಅದಕ್ಕೆ ನಿನಗೆ ಜನರ ಆಧಾರ ಇರಬೇಕು. ಸೊ ಕೆಲವು ಪಾಪ್ಯುಲಾರಿಟಿ ಹೋಗುತ್ತೆ ಅನ್ನೋದು ಕಳ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ನಿನ್ನ ವ್ಯಕ್ತಿತ್ವ, ನೀನು ಯಾರು, ಯಾವ ಮಾತುಗಳಿಗೆ, ಯಾವ ಸತ್ಯಕ್ಕೆ ನೀನು ನಿಲ್ಲಬೇಕಾದ್ರೆ ಕೆಲವ್ರಿಗೆ ಅಪ್ರಿಯವಾಗಿರುತ್ತೆ ಕೆಲವು ಸತ್ಯಗಳನ್ನ ಹೇಳಬೇಕಾದ್ರೆ. ಹಾಗಂತ ಸತ್ಯ ಹೇಳದೇ ಇರೋಕ್ಕಾಗಲ್ವಲ್ಲ. ಅಥವಾ ನಾನು ಯಾರು ಅಂತ ಹೇಳಿದ್ರೆ ಸುಳ್ಳು ಹೇಳ್ಕೊಂಡೇ ಬದುಕೋಕ್ಕಾಗಲ್ವಲ್ಲ. ಕಣ್ಣು ಮುಂದೆ ಏನೋ ನಡೀತಿರ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿರೋದು ಇನ್ನೊಬ್ರಿಗೆ ಗೊತ್ತಾಗದಿದ್ರು ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗುತ್ತಲ್ವೇ. ನನ್ನ ಜೊತೆಯೇ ಇರುವ ನನ್ನ ಮನಸ್ಸಾಕ್ಷಿಗೆ ನಾನು ಉತ್ತರ ಕೊಡಬೇಕಲ್ವೇ. ಆ ನಿಟ್ಟಿನಲ್ಲಿ ನಾನು ಆ ನಿರ್ಧಾರನ ತೊಗೊಂಡೆ. ಅದರಲ್ಲಿ ಜನಪ್ರಿಯತೆ ಕಮ್ಮಿ ಆಗೋದಿರ್ಬೋದು, ಆದರೆ ಅಷ್ಟೇ ಮಟ್ಟಿನ ಜನಪ್ರಿಯತೆಯೂ ಮತ್ತು ಗೌರವನೂ ಬೆಳೆದಿದೆ ಅನ್ನೋದು ಅಷ್ಟೇ ನಿಜ. ನೀವು ಕಳ್ಳರಾಗಿದ್ದರೆ ನಿನ್ನನ್ನು ಕಳ್ಳ ಅಂದರೆ ತಪ್ಪಿಸ್ಕೊಳ್ಳೋಕೆ ನೋಡ್ಬೇಕು. ನಾವಲ್ಲ, ಯಾರೋ ಒಬ್ಬರು ಹೇಳಿದ ಮಾತ್ರಕ್ಕೆ ನೀವು ಅದು ಆಗೋಲ್ಲ. ನಾನೊಬ್ಬ ದೇಶದ್ರೋಹಿ ಅಂದ ಮಾತ್ರಕ್ಕೆ ನಾನು ದೇಶದ್ರೋಹಿ ಆಗಲ್ವಲ್ಲ. ಒಬ್ಬ ಹಿಂದೂ ವಿರೋಧ ಅಂತ ಯಾರೋ ಒಬ್ಬರು ನನ್ನ ಅಪಪ್ರಚಾರ ಮಾಡಿದ ಮಾತ್ರಕ್ಕೆ ಯಾಕೆ ಅಪಪ್ರಚಾರ ಮಾಡ್ತಾರೆ ಅಂತ ಕೇಳಬೇಕು ನೀವು. ಅವರಿಗೆ ನನ್ನ ಪ್ರಶ್ನೆಗಳಲ್ಲಿ ಉತ್ತರ ಇಲ್ಲ. ಇವಾಗ ದೇಶಭಕ್ತಿ ಅನ್ನೋದು, ಒಂದು ಧರ್ಮದ ಭಕ್ತಿ ಅನ್ನೋದು ಯಾರೋ ಒಬ್ಬರು ಸೊತ್ತೆ, ಯಾರಾದೊಬ್ಬರು ಸರ್ಟಿಫಿಕೇಟ್ ಕೊಡೋರೆ. ಭಾರತ ದೇಶದಲ್ಲಿ ನಾನು ಭಾರತ ದೇಶದಲ್ಲಿದ್ದು ಭಾರತ ದೇಶನ ಪ್ರೀತಿಸ್ತೀನಿ ಅನ್ನೋದಕ್ಕೆ ನಾನು ಇವ್ರಿಗೆಲ್ಗೆ ಯಾರಿಗೆ ಪುರಾವೆ ಕೊಡಬೇಕೆ? ಹಾಗಲ್ವ. ಭಾರತ ದೇಶವನ್ನು ತುಂಬ ತೀವ್ರವಾಗಿ ಪ್ರೀತಿಸ್ತಿರೋ ಕಾರಣಕ್ಕೇ ಕೆಲವು ದುರುಳ ಶಕ್ತಿಗಳು ಅದನ್ನು ಹಾಳು ಮಾಡೋಕ್ಕೆ ಬಂದಾಗ ನಿಂತದ್ದು ನಮ್ಮದೇ ದೇಶ ಪ್ರೇಮ ಅದು ಅಲ್ವೇ. ಅದು ದೇಶ ಪ್ರೇಮ ಅಂದಾಗ ಹಾಗಿರ್ತದೋ ಅವನ ದೃಷ್ಟಿಲಿ. ಸೊ ಅವನಿಗೇನಾಗುತ್ತೆ, ಇವನನ್ನು ಹೆಂಗೆ ನಾವು ಅಪಪ್ರಚಾರ ಮಾಡೋದು, ಸೊ ಸುಳ್ಳುಗಳನ್ನು ಹುಟ್ಟಿಸೋದು. ಇವರು ಹಿಂದೂ ವಿರೋಧಿ, ನಾವು ಯಾವ ಧರ್ಮದ ವಿರೋಧಿಯಾಗಿದ್ದೇವೆ? ಆತಂಕವಾದ ಮತ್ತು ತೀವ್ರವಾದ ಯಾವ ಧರ್ಮದಲ್ಲಿದ್ದರೂ ತಪ್ಪು ಅಂತ ಹೇಳೋದೆ ನಾವು. ಅದು ಮೊನ್ನೆ ಪುಲ್ವಾಮಾ ಮೇಲೆ ದಾಳಿ ನಡೆದಂತಹ ಇಸ್ಲಾಂ ತೀವ್ರಗಾಮಿಗಳಾಗಿದ್ದರೂ ತಪ್ಪೇ, ಅಥವಾ ಒಂದು ಕ್ರಿಶ್ಚಿಯನ್ರು ಮಾಡಿದರೂ ತಪ್ಪೆ. ಯಾಕಂದರೆ ವಿಕೃತಿ ಇರೋ ಮನುಷ್ಯ ಎಲ್ಲ ಕಡೆ ಇರ್ತಾನೆ, ಯಾವ ಧರ್ಮದಲ್ಲಿ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ. ನಾವು ಆ ಮನುಷ್ಯನ ವಿಕೃತಿಯ ವಿರುದ್ಧ ಇದ್ದೇವೆ ಅಲ್ವೇ. ಅದು ಕಾಲಾನುಕಾಲಕ್ಕೆ ಇಡೀ ಪ್ರಪಂಚದಲ್ಲಿ ಮನುಕುಲದಲ್ಲಿ ನಡೀತಾ ಇರೋದನ್ನೇ. ಅದನ್ನು ಎದುರಿಸಿದಾಗೆಲ್ಲ ಆ ಬಣಕ್ಕೆ ಸೇರಿದವರು ಇವನನ್ನು ದೇಶ ವಿರೋಧಿ ಅಂದರೆ ಆ ದೃಷ್ಟಿಯಿಂದ ನೋಡ್ಬೋದು ಅನ್ನೋ ಕಾರಣಕ್ಕೆ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಅದನ್ನು ಯುವಕರು ಕೂಡ ಪಾಪ ಅವ್ರ ತಲೆಗೆ ತುಂಬ್ತಾರೆ ಅದನ್ನು. ಕೆಲವು ಸಲ ಈ ನೆಗೆಟಿವ್ ಎಲಿಮೆಂಟ್ಸ್ಗಳು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ವಿವೇಚನೆಯನ್ನು ಕಳ್ಕೊಳ್ತಾರೆ. ಆ ವಿವೇಚನೆಯಿಂದ ನೋಡಬೇಕಾಗತ್ತೆ. ನಾನು ಯಾವತ್ತೂ ಅದು ಹೇಳ್ತೀನಿ ನೋಡಿ, ನಾನು ಇದರಿಂದ ವಿಚಲಿತನಾಗೋದಿಲ್ಲ. ಒಂದು ಸುಳ್ಳನ್ನು ಅವರು 100 ಸಲ ಹೇಳೋದಾದರೆ ನಾನು ಒಂದು ಸತ್ಯವನ್ನು 1000 ಸಲ ಹೇಳುವಂಥ ತಾಳ್ಮೆ ನನಗಿದೆ. ನೋಡೋಣ ಯಾವುದು ಗೆಲ್ಲುತ್ತೆ ಅಂತ. ವೆಲ್ ಸರ್, ಈಗ ಚುನಾವಣೆ ಘೋಷಣೆ ಆಗಿದೆ. ಇವತ್ತು ಇನ್ನು ಒಂದು ತಿಂಗಳು ಇರುವಾಗ ಇಡೀ ದೇಶದಲ್ಲಿ ಚುನಾವಣೆಯ ಕಾವು ಏರ್ತಾ ಇರುವಾಗ ಚುನಾವಣೆಯ ವಿಷಯ, ಆದ್ಯತೆಯ ವಿಷಯ ನಿಮ್ಮ ದೃಷ್ಟಿನಲ್ಲಿ ಯಾವುದು? ನೋಡಿ, ಭಾರತ ದೇಶದಲ್ಲಿ ಕಳೆದ 70 ವರ್ಷಗಳಿಂದ ನಾವು ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದಾಗ ಒಂದು ಸತ್ಯವನ್ನು ನಾವು ಒಪ್ಪಿಕೊಳ್ಳೋದು ತುಂಬ ಚಾಪೆ ಕೆಳಗೆ ಹಾಕ್ತಾಯಿದ್ವಿ. ಅದು ರಾಷ್ಟ್ರೀಯ ಪಕ್ಷಗಳು ಕೆಲಸ ಮಾಡ್ತಾಯಿಲ್ಲ. ಯಾವ ರಾಜರು, ಯಾವ ಸಾಮಂತರಿಂದ ಭಾರತ ದೇಶವನ್ನು ನಾವು ಬಿಡುಗಡೆ ಮಾಡಬೇಕು ಅಂತ ಪ್ರಜಾಪ್ರಭುತ್ವ ಬಂತೋ, ಈ ರಾಷ್ಟ್ರೀಯ ಪಕ್ಷಗಳು ಆ ಹೆಸರಲ್ಲಿ ಇನ್ನೊಂದಾಗಿದೆ ಅಷ್ಟೇ. ಸಿಂಪಲ್ ಥಿಂಗ್, ನಮ್ಮ ಜನಕ್ಕೆ ಹೇಗೆ ಮರ್ತು ಹೋಗ್ಬಿಟ್ಟಿದ್ದೀವಿ ನಾವು ಅಂದರೆ, ನಮ್ಮ ದೇಶದ ಪ್ರಧಾನಿಯನ್ನು ಸಾಮಾನ್ಯ ಜನರಲ್ಲ ಆರಿಸೋದು, ಒಬ್ಬ ಮುಖ್ಯಮಂತ್ರಿಯನ್ನು ಸಾಮಾನ್ಯ ಜನರಲ್ಲ ಆರಿಸೋದು. ಸಂವಿಧಾನದಲ್ಲಿ ಯಾಕಾಗಿತ್ತು ಅಂದರೆ ಪ್ರತಿಯೊಂದು ಕ್ಷೇತ್ರದ ಪ್ರತಿನಿಧಿಗಳನ್ನು ಆರಿಸಬೇಕು. ಅಲ್ಲಿಯ ಸಮಸ್ಯೆಗಳು, ಅಲ್ಲಿಯ ಆಶೋತ್ತರಗಳು, ಅಲ್ಲಿಯ ವಿಷನ್ ಏನಿರಬೇಕು ಅದನ್ನು ತಿಳಿದಂತಹ ಒಬ್ಬ ನಾಯಕರನ್ನು ಆರಿಸಿದರೆ ಅವರು 540ಕ್ಕೆ ಮೇಲಿರುವಂಥ ಅವರು ಸೇರಿ ಅವರು ತಮ್ಮ ಪ್ರಧಾನಿಯನ್ನು ಆರಿಸಿ ಒಂದು ಕನ್ಸೆನ್ಸಸ್ನಲ್ಲಿ ರಾಜಕೀಯ ಆಡಳಿತ ನಡೆಸಬೇಕೆ ಹೊರತು ಈಗ ನೇರವಾಗಿ ಪ್ರಧಾನಿಯನ್ನೇ ಒಬ್ಬ ಸರ್ವಾಧಿಕಾರಿಯನ್ನು ಆರಿಸೋದು ಯಾವಾಗ್ಬಿಟ್ಟಿದೆ. ಹಾಗಾಗಲ್ಲ ಅದು. ಸೊ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಇದು ಇಡೀ ಭ್ರಷ್ಟಾಚಾರಕ್ಕೆ ಮತ್ತು ಇಡೀ ದುರಾಡಳಿತಕ್ಕೆ ಮೂಲ ಕಾರಣ ನಮ್ಮ ಚುನಾವಣೆ ಪ್ರಕ್ರಿಯೆ ಆಗಿದೆ. ಇವತ್ತೊಂದು ನೋಡಿ, ಬೆಂಗಳೂರು ಸೆಂಟ್ರಲ್ ಅಂತ ಕ್ಷೇತ್ರದಲ್ಲಿ 55% ಜನ ವೋಟ್ ಮಾಡ್ತಾ ಇದ್ದಾರೆ. ಅಂದರೆ 45% ಜನ ಸಕ್ರಿಯ ರಾಜಕಾರಣದಲ್ಲಿ ಅಥವಾ ವೋಟಿನಲ್ಲಿ ಇಲ್ಲವೇ ಇಲ್ಲ. ಇನ್ನು 55%ನಲ್ಲಿ ಒಂದು 30-35% ಬರೀ ಸ್ಲಮ್ಗಳಿರುವಂಥ ಬಡವರು. ಆ ಬಡವರ ವೋಟನ್ನು ಕೊಂಡ್ಕೊಳ್ತಾರೆ. ಅವರನ್ನು ಅದೇ ಸ್ಥಿತಿಯಲ್ಲಿ ಇಟ್ಟುಕೊಂಡು ದುಡ್ಡು ಕೊಟ್ಟು, ಅಂದರೆ ಒಂದು 15-20% ವೋಟ್ ತೊಗೊಂಡು ನಾಯಕನಾಗ್ತಾನೆ, ಒಂದು 80% ನಾಯಕನಾಗಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಆರಿಸಿದಂಥ ನಾಯಕ ಇಲ್ಲವೇ ಇಲ್ಲ ಇಲ್ಲಿ. ಈ ಲೆಕ್ಕಾಚಾರಗಳಿದೆಯಲ್ಲ, ಮತ್ತು ಎಲ್ಲ ಪ್ರತಿನಿಧಿಗಳು ಇಷ್ಟೋ ಲಕ್ಷಾಂತರ ಜನರ ಓಟನ್ನು ತೊಗೊಂಡು ಗೆದ್ದ ನಂತರ ಒಂದು ಪಕ್ಷಕ್ಕೆ ಒಂದು ಓಟ್ ಹಾಕ್ತಾಯಿದ್ದಾರೆ. ಸೊ ಸೆಂಟರ್ನಲ್ಲಿ, ಕೇಂದ್ರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅದು ಪಕ್ಷದ ಪಕ್ಷಪಾತಿಯಾಗಿದೆಯಾ, ಜನರ ಪರವಾಗಿದೆಯಾ ಅಂತ ಯಾರು ಕೇಳ್ತಾನೆ ಇಲ್ಲ. ಮನಸ್ಸಾಕ್ಷಿಯನ್ನು ಮರೆತು ಯಾವುದೋ ಒಂದು ಹೈಕಮಾಂಡ್ ಹೇಳಿದ್ರೆ ಅಥವಾ ಇದು ಪಕ್ಷಕ್ಕೆ ಬದ್ಧರಾಗಿ ಅವರು ಉತ್ತರ ಕೊಡ್ತಿದ್ದಾರೆ ಹೊರತು ಜನರ ಪರವಾಗಿದೆಯಾ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಡಿಮಾನಿಟೈಸೇಷನ್ ಅಂತಿದೆ, ಅದು ತಪ್ಪು ಅಂತ ಆಳುವ ಪಕ್ಷದ ಒಬ್ಬನೂ ಮಾತಾಡಲ್ಲ ನೋಡಿ. ಅರ್ಥವಾಯ್ತು ನಿಮಗೆ? ಅಂದರೆ ಅವರು ಪಕ್ಷಕ್ಕೆ ಬದ್ಧರಾಗಿರ್ತಾರೆ. ಅಂದರೆ ಜನಕ್ಕೆ
ಯಾರನ್ನು ಪ್ರತಿನಿಧಿಸುತ್ತಿದ್ದೀವೋ ಆ ಜನರಕ್ಕೆ ಬದ್ಧರಾಗದೆ ಅವರಿಗೆ ಉತ್ತರ ಕೊಡಬೇಕು, ಅವರಿಗೆ ನಾವು ಹೊಣೆಗಾರಿಕೆ ನಡ್ಕೊಳ್ಬೇಕು ಅಂತಿಲ್ಲದೆ ಈ ನಿಟ್ಟಿನಲ್ಲಿ ವಿ ಹ್ಯಾವ್ ಟು ಚೇಂಜ್ ದ ಸಿಸ್ಟಮ್. ಸೊ ಇದು ಭಾಳ ಮುಖ್ಯವಾಗಿ ಜನ ತುಂಬ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ನೋಡಬೇಕಾಗಿರೋದು ನಿಮ್ಮ ಪ್ರತಿನಿಧಿ ಯಾರು, ಈ ಹಿಂದೆ ಏನು ಮಾಡಿದ್ದಾರೆ, ಏನು ಮಾತಾಡ್ತಾರೆ. ಇವಾಗ ನೋಡಿ ನಮ್ಮ ಇದರಲ್ಲೇ ಒಬ್ಬ ಮೋದಿಯವರ BJP ಪಕ್ಷದಿಂದ PC ಮೋಹನ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಅಂತ ಕೇಳಿಬಂತೆ. ಅವರು ಈ 5 ವರ್ಷದ ರಿಪೋರ್ಟ್ ಕಾರ್ಡ್ ಕೇಳಿದ್ರೆ ಪುಲ್ವಾಮಾ ದಾಳಿಯನ್ನು ಯಶಸ್ವಿಯಾಗಿ ನಡೆಸಿದ ಮೋದಿಯವರಿಗೆ ನೀವು ಓಟ್ ಹಾಕಬೇಕು. ಅಲ್ರಿ, ನಾವು ನಿಮ್ಮನ್ನು ಗೆಲ್ಸಕ್ಕೆ ಏನು ಮಾಡಿದಿರಿ ಹೇಳಿ 5 ವರ್ಷ? ಅಲ್ಲಲ್ಲ, ಮೋದಿಯವರ ಮೋದಿ ಬಂದು ಆಳಲ್ವಲ್ರಿ ಬೆಂಗಳೂರು ಸೆಂಟ್ರಲ್ನ. ಯಾವಾಗಲೂ ಇನ್ನೊಬ್ಬರಿಂದ ಬಚ್ಚಿಟ್ಕೊಳ್ಳೋದು, ಇನ್ನೊಬ್ಬರ ಅಲೆಯಲ್ಲಿ ನಾನು ಗೆದ್ದೆ ಅನ್ನೋದಕ್ಕಿಂತ ಒಂದು ಕೇವಲವಾದ ಮತ್ತು ನೀಚತನವಾದ ಒಂದು ಪ್ರಣಾಳಿಕೆಯಲ್ಲಿ ಬರುತ್ತೆ ನಮಗೆ. ಇನ್ನೊಂದು ರಾಜಕೀಯ ನೋಡಿ, ಇಡೀ ಭಾರತ ದೇಶ ನೀವು ಅರ್ಥ ಮಾಡಿಕೊಂಡ್ರೆ ಬೈದಲ್ಲಿ ಓಟ್ ಆಗ್ತಾ ಇದೆ ನೋಡಿ. ಎಲ್ಲ ಹಿಂದೂಗಳು ತಪ್ಪಲ್ಲ, ಆದರೆ ಕೆಲವು ಹಿಂದುತ್ವವಾದಿಗಳು ಆ ಹಿಂದೂಗಳ ತಲೆಗಳಲ್ಲಿ ಈ ಥರ ಅಲ್ಪಸಂಖ್ಯಾತರು ಬಂದರೆ, ಕ್ರಿಶ್ಚಿಯನ್ರೋ, ಮುಸಲ್ಮಾನರೋ, ದಲಿತರೋ ಬಂದರೆ ನಮ್ಮ ಧರ್ಮ ಹಾಳಾಗೋಗುತ್ತೆ, ನಮ್ಮ ಸಂಸ್ಕೃತಿ ಹಾಳಾಗೋದು. ಏನು ಇವ್ರು ಗತ್ತಿಗೆ ತೊಗೊಂಡೋಗ್ತಾರೆ. ಅಯ್ಯೋ ಹಾಗಾಗತ್ತಂತ ಹೆದರಿಕೆಯಲ್ಲಿ ಅವ್ರು ಆಗ್ತಿರೋದು ಓಟು. ಇಲ್ಲಿ ಅವರು ಅಯ್ಯೋ ಅವ್ರು ಬಂದುಬಿಟ್ರೆ ನಮ್ಮನ್ನು ತುಳಿದು ಹಾಕ್ಬಿಡ್ತಾರೆ, ನಮ್ಮನ್ನು ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತಾರೆ, ನಮ್ಮನ್ನು ದೇಶಾಟನೆ ಮಾಡಿಬಿಡ್ತಾರೆ ಅನ್ನೋ ಬೈಕ್ ಇವರು ಬೇರೆ ದಾರಿಯಲ್ಲಿ ಅಂಗಡಿ ತಗೊಂಡು ಕೂತ್ಕೊಂಡಿದೆ ಒಂದು ಕಾಂಗ್ರೆಸ್ ಪಕ್ಷ. ಅಲ್ಲಿಗೆ ಓಟ್ ಆಗೋದು. ಅಂದರೆ ಆಲ್ಟರ್ನೇಟಿವ್ ಇವರಿಬ್ಬರೇನ, ಇಬ್ಬರೂ ಕಾಸ್ಟ್ ಪಾಲಿಟಿಕ್ಸೇ ಮಾಡ್ತಾ ಇರೋದು. ಸೊ ಇದನ್ನು ವಿವೇಚನೆಯಿಂದ ಯೋಚನೆ ಮಾಡಬೇಕಾಗಿದೆ ಇವತ್ತಿನ ಜನ. ನಮ್ಮ ನಾಯಕರು ಯಾರು, ನಮ್ಮನ್ನು ಪ್ರತಿನಿಧಿಸೋರು ಯಾರು? ಇವತ್ತು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ, 5 ವರ್ಷಕ್ಕೆ ಒಂದು ಸಲ ಯಾಕೆ ಬರ್ತಾ ಇದ್ದಾರೆ? ಪ್ರತಿ 6 ತಿಂಗಳಿಗೆ ಯಾಕೆ ರಿಪೋರ್ಟ್ ಕೊಡಿ? ಇವತ್ತು ನಾನು ಜನರಿಗೆ ಹೇಳ್ತೀನಿ, 6 ತಿಂಗಳಿಗೆ ಒಂದು ಸಲ ನಾನು ರಿಪೋರ್ಟ್ ಕಾರ್ಡ್ ಕೊಡ್ತೀನಿ ನಿಮಗೆ. ಒಬ್ಬ ಈ ಕ್ಷೇತ್ರದ MP ಆಗಿ 6 ತಿಂಗಳಿಗೆ ಒಂದು ಸಲ ಏನೇನು ಕೆಲಸ ಮಾಡಿದ್ದೇನೆ. MP ಲ್ಯಾಡ್ ಫಂಡ್ ಅಂತ ಬರುತ್ತೆ, 25 ಕೋಟಿ ಬರುತ್ತೆ ವರ್ಷಕ್ಕೆ. 5 ಕೋಟಿ ಒಬ್ಬ MP ಗೆ ತನಗಿಷ್ಟ ಬಂದಂತೆ ಖರ್ಚು ಮಾಡೋದು. ಹಂಗೆ ಮಾಡಬಾರ್ದು. ಜನರ ಜೊತೆ ಇರಬೇಕು, ಸಿವಿಕ್ ಸೊಸೈಟಿಯನ್ನು ತೊಗೊಳ್ಬೇಕು. ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ, ಏನಕ್ಕೆ ಬೇಕು ಅಂತ ಒಂದು ಚರ್ಚೆ ಆಗಬೇಕು. ಒಂದು ಓಪನ್ ಬುಕ್ ಇರಬೇಕು. 6 ತಿಂಗಳಿಗೆ ಮುಂಚೆ ಒಂದು ಕಾವೇರಿ ಇಶ್ಯೂ ಇದೆ, ಇನ್ನೊಂದು ದೇಶದ ಬೇರೆ ಇಶ್ಯೂಗಳಿದೆ, ಅದನ್ನು ಎಷ್ಟರ ಮಟ್ಟಿಗೆ ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಪಾರ್ಲಿಮೆಂಟ್ನಲ್ಲಿ, ಎಲ್ಲಿ ತನಕ ತೊಗೊಂಡು ಹೋದೆ. ಇವತ್ತು ಮೈನಾರಿಟಿಗೋಸ್ಕರ ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ಗೆ ಫಂಡ್ಸ್ ಬಂದು ಅದನ್ನು ಹಿಂಗೆ ಉಪಯೋಗಿಸ್ತಾ ಇದ್ದೀವಿ. ಯಾವ ಥರದ್ದು ಒಂದು ಶಾಲೆಗಳಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ಬಂದು ಮೊತ್ತ ಏನಾಗ್ತಾ ಇದೆ, ಇದನ್ನೆಲ್ಲ ಅದು 6 ತಿಂಗಳಿಗೆ ಒಂದು ಸಲ ರಿಪೋರ್ಟ್ ಕಾರ್ಡ್ ಕೊಡೋಕ್ಕೆ ಇವ್ರಿಗೆ. 5 ವರ್ಷ ಆದ ತಕ್ಷಣ ಅಲ್ಲಿ ತನಕ ಏನು ದಿಢೀರಂತ ಪುಲ್ವಾಮಾ ದಾಳಿಯಿಂದ ಮತ್ತೆ ನಮ್ಮನ್ನು ಆರಿಸಿ ಅಂದರೆ ಇಲ್ಲಿ ತನಕ ಕೊಟ್ಟರು ಆಶ್ವಾಸನೆಗಳೇನಾಗಬೇಕು? ಸೊ ಜನ ಯೋಚನೆ ಮಾಡಬೇಕು. ಯಾಕಂದರೆ ನೋಡಿ, ಈಗ ಈ ಚುನಾವಣೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬೈಯೋದಕ್ಕಿಂತ ನಾವು ಸರಿ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಮೂಲಭೂತವಾಗಿ ತಪ್ಪು ಮಾಡ್ತಿರೋರು ನಾವು. ಎಲೆಕ್ಷನ್ ಅಂದರೆ ಹಾಲಿಡೇನೆ. ಒಂದು ಓಟು, ಒಂದು ಮತ ಅಂದರೆ ಏನದು? ಅದು ನಿಮ್ಮ ಭಾಷೆ, ನಿಮ್ಮ ನಿಲುವು, ನಿಮ್ಮ ಬದ್ಧತೆ, ನಿಮ್ಮ ಒಂದು ಜಡ್ಜ್ಮೆಂಟ್. ಅದು ನೀವು ಅದನ್ನು ಮಾಡದೆ ಇವತ್ತು ಬೆಂಗಳೂರಿನಂಥ ಸ್ಲಮ್ಗಳಲ್ಲಿ ಪಾಪ ಬಡವರಾಗಿಟ್ಟು ಕೊನೆ ನಿಮಿಷದಲ್ಲಿ 1,000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಿದ್ದಾರೆ ಅಂದರೆ 5 ವರ್ಷಕ್ಕೆ ಎಷ್ಟದು? ವರ್ಷಕ್ಕೆ 200 ರೂಪಾಯಿ, ತಿಂಗಳಿಗೆ ಏನಾಯಿತು? ಮತ್ತು ಇನ್ನೊಂದು, ನಾವು ಭಾಳ ಈಸಿಯಾಗಿ ಬಡವರನ್ನು ದುಡ್ಡು ತೊಗೊಳ್ತಿದ್ದಾರೆ ಅಂತ ಹೇಳ್ತಿದ್ದೀವಿ. ದುಡ್ಡು ತೊಗೊಳ್ತಿದ್ರೆ ಬೆಂಗಳೂರಿನಂಥ ಶಾಂತಿನಗರದಲ್ಲಿ ಬೇರೆ ಏರಿಯಾಗಳಲ್ಲಿ ನೀವು ಅಲ್ಲಿ ಓಟ್ ಹಾಕ್ತಿದ್ರೆ ಕರೆಂಟ್ ಕಟ್ ಆಗುತ್ತೆ, ನೀರು ನಿಲ್ಲುತ್ತೆ. ಏನು ಮಾಡ್ತಾರೆ ಜನ? ಎದುರಿಸಿ MLAಗಳಿಗೆ ಮಾತಾಡಿದ್ರೆ ಕೇಸ್ಗಳಾಗ್ತಾ ಇದ್ದಾರೆ. ಇವತ್ತು ಮಾದಕ ದ್ರವ್ಯಗಳು ಶಾಂತಿನಗರದ ರಸ್ತೆಗಳಲ್ಲಿ ಓಡಾಡ್ತಾ ಇವೆ. ಇದನ್ನು ಪ್ರಶ್ನೆ ಮಾಡೋರು ಯಾರು? ಅದಕ್ಕೆ ಬಡವ ಜನರನ್ನ ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಹೆಂಡ ತೊಗೊಂಡು ಓಟ್ ಹಾಕ್ತಾರೆ ಅಂತ ನಾವು ದೂರೋದ್ರ ಬದಲು ಓದ್ದವರು ವಿದ್ಯಾವಂತರು ನಾವೇನು ಮಾಡ್ತಾ ಇದ್ದೀವಿ? ಹತ್ರ 60% ಇದ್ದೀವಲ್ಲ. ನಮಗೆ ಅಂದರೆ ಅದೆಲ್ಲದಕ್ಕೂ ಕಾರಣ ನಾವು ಪರೋಕ್ಷವಾಗಿ ಅಂತ ನಮಗೆ ಅರ್ಥ ಆಗೋದು ಬೇಡವೇ? ನೋಡಿ, ಒಬ್ಬ ಪ್ರಕಾಶ್ ರಾಜು ಒಬ್ಬ ನಾಯಕನಿಂದ ಆಗೋದಲ್ಲ, ಅದು ಇಡೀ ಪ್ರಜೆಗಳು ಸೇರ್ಕೊಂಡು ಕೆಲಸ ಮಾಡಬೇಕಾಗಿದೆ. ಇದು ಪ್ರಜಾಸ್ವಾಮ್ಯ, ಪ್ರಜೆಯ ನಿರ್ಧಾರ. ಪ್ರಜೆಗಳು ಸೇರಿ ಬದಲಾವಣೆ ತರಬೇಕೇ ಹೊರತು ಯಾರೋ ಒಬ್ಬರು ಬದಲಾವಣೆ ಮಾಡಿ ನಾವು ನೋಡ್ತಾ ಕೂತ್ಕೊಳ್ತೀವಿ ಅಂದರೆ, ನೀವು ಪ್ರಶ್ನೆ ಮಾಡ್ತಾ ಇರಿ ನಾನು ಕೂತ್ಕೊಳ್ತೀವಿ, ಅದನ್ನು ಪ್ರಶ್ನೆ ಮಾಡಿ ಇದನ್ನು ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಒಂದು 10 ಪ್ರಶ್ನೆ ಕೇಳಬೇಕ್ರಿ. ಜವಾಬ್ದಾರಿಯನ್ನು ಎಲ್ಲಿಯವರೆಗೆ ಭಾರತ ದೇಶದ ಪ್ರಜೆ ತನ್ನ ಮೇಲೆ ತೊಗೊಳ್ಳಲ್ವೋ, ಓದಿದಂತಹ ಸ್ವಲ್ಪ ಸೆಟ್ಲ್ ಆದಂತಹ ವಿದ್ಯಾವಂತರು ಸುಸಂಸ್ಕೃತರು ತೊಗೊಳ್ಳೋದಿಲ್ವೋ, ಹೀಗೆ ಆಗ್ತಾ ಹೋಗುತ್ತೆ ದೇಶ. ಬೆಂಗಳೂರು ಸೆಂಟ್ರಲ್ಲು ನನ್ನ ಹುಟ್ಟೂರು. ನಾನು ಹುಟ್ಟಿದ್ದು ಬೆಂಗಳೂರು ಸೆಂಟ್ರಲ್ನ ಮಾರ್ಥೋಸ್ ಹಾಸ್ಪಿಟಲ್ನಲ್ಲಿ. ನನ್ನ ಬಾಲ್ಯ ಶಾಂತಿನಗರ ಮತ್ತು ಚಾಮರಾಜಪೇಟೆಗಳಲ್ಲಿ, ನನ್ನ ಪ್ರಾಥಮಿಕ ಶಾಲೆ ಸೆಂಟ್ ಮೈಕಲ್ ಶಾಂತಿನಗರದಲ್ಲಿ, ನನ್ನ ಶಾಲೆ ಸೆಂಟ್ ಜೋಸೆಫ್ ಇಂಜಿನಿಯರಿಂಗ್ ಸ್ಕೂಲ್ ಈ ಕ್ಷೇತ್ರದಲ್ಲಿ, ನನ್ನ ಕಾಲೇಜ್ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಇಲ್ಲಿ, ನನ್ನ ದಶಕದ ರಂಗಭೂಮಿ ರವೀಂದ್ರ ಕಲಾಕ್ಷೇತ್ರ ಇಲ್ಲಿ, ಮತ್ತು ಚಲನಚಿತ್ರರಂಗದ 1 ದಶಕದ ಪ್ರಯಾಣ ಗಾಂಧಿನಗರ ಈ ಕ್ಷೇತ್ರದಲ್ಲಿ. ಸೊ ಇದು ನನ್ನ ಕ್ಷೇತ್ರ. ನನ್ನ ಸುತ್ತಮುತ್ತಲಿನವರಿದ್ದಾರೆ, ನನ್ನ ಗೊತ್ತಿರೋರಿದ್ದಾರೆ, ನನ್ನ ಗೆಳೆಯರಿದ್ದಾರೆ, ನನ್ನ ರಂಗಭೂಮಿ ಇದೆ, ನನ್ನ ಇಡೀ ಬೇರು ಬೆಂಗಳೂರಿನಲ್ಲಿದೆ. ನನ್ನ ತಂದೆಯವರು ಮಂಗಳೂರಿನವರಾದರೂ ಹಬ್ಬಕ್ಕೆ ಹೋಗ್ತಿದ್ದಿದ್ದು. ನನ್ನ ತಾಯಿ ಗದಗ ಬೆಟಗೇರಿ. ಅದು ಅವರಿಬ್ಬರು ವಲಸೆ ಬಂದವರು ಬೆಂಗಳೂರಿಗೆ. ಸೊ ನನ್ನ ಊರು ಇದೆ ತಾನೇ. ಸೊ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರುವಂತಹ ಮತ್ತು ಇಡೀ ಭಾರತ ದೇಶದಲ್ಲಿರುವಂಥ ಮಿನಿ ಭಾರತವಾಗಿದೆ. ಇಲ್ಲಿ ಎಲ್ಲ ಭಾಷೆಯ ಜನ ಇದ್ದಾರೆ,
ಬೇರೆ ಬೇರೆ ಭಾಷೆಗಳನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ಇದು ನನಗೆ ತುಂಬ ಸೂಕ್ತವಾದ ಸ್ಥಳ ಅನ್ನಿಸ್ತು ಮತ್ತು ಸರಿಯಾದ ಸ್ಥಳ ಅನ್ನಿಸ್ತು. ಒಂದು. ಎರಡನೇದು, ನಾನು ಎಷ್ಟೇ ದೂರದಲ್ಲಿ ಪ್ರಯಾಣ ಮಾಡಿದ್ರೂ ಮನೆಗೆ ವಾಪಸ್ ಬರೋದಂಥದ್ದಿಯಲ್ಲ, ಕನ್ನಡಕ್ಕೆ, ಮಣ್ಣಿಗೆ, ಭೂಮಿಗೆ, ನನ್ನ ಸ್ಥಳಕ್ಕೆ. ಹಾಗೆ ಈಗ ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದೀರಾ ಸರ್. ನೀವು ಮನಸ್ಸು ಮಾಡಿದರೆ ಬೇರೆ ರಾಜಕೀಯ ಪಕ್ಷಗಳು ಕೂಡ ನಿಮಗೆ ಸೀಟ್ ಕೊಡ್ಬೋದಿತ್ತು, ಕೊಡ್ತಿದ್ರು, ರೆಡಿ ಇದ್ದರು, ಅಥವಾ ಈಗಲೂ ರೆಡಿ ಇದ್ದಾರೆ ಅನಿಸುತ್ತೆ. ಯಾಕೆ ನೀವು ಸ್ವತಂತ್ರವಾಗಿಯೇ? ಯಾಕೆ ಅಂದರೆ ಯಾವ ರಾಜಕೀಯ ಪಕ್ಷದಲ್ಲೂ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ್ರು ಅಂದರೆ ನಿಮಗೆ ಪಾರ್ಟಿ ಪದ್ಧತಿಯೇ ನಿಮಗೆ ಹಂಗಲ್ಲ. ಏನಾಗುತ್ತೆ, ಪ್ರಜೆಯ ಪರವಾಗಿ ನೀನು ಮಾತಾಡಿದ್ರೆ ನೀನು 2 ತಿಂಗಳು ಇಟ್ಕೊಳ್ಳಲ್ಲ ಯಾವುದೇ ಪಕ್ಷದವ್ರನ್ನ. ಒಂದು ಹೈಕಮಾಂಡ್ಗೆ, ಪಕ್ಷಕ್ಕೆ ಬದ್ಧರಾಗಿರಬೇಕಾಗತ್ತೆ. ನಾನು ದೇಶಕ್ಕೆ ಬದ್ಧರಾಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಹಳ ಮುಖ್ಯ ಅಲ್ವಾ ಅದು. ಸೊ ತುಂಬ ಸುಲಭವಾಗಿ ಗೆಲ್ಲೋದಲ್ರಿ, ನಮ್ಮ ಬದಲಾವಣೆ ಬೇಕು. ಈ ಥರದ ಪಕ್ಷದ ರಾಜಕೀಯಗಳು ಕೆಲಸ ಮಾಡ್ತಾ ಇಲ್ಲ. ನಾವು ಸ್ವತಂತ್ರವಾಗಿ ಪ್ರಜೆಗಳು ಯೋಚನೆ ಮಾಡಬೇಕು, ಪ್ರಜಾಬಲದಿಂದ ಬರಬೇಕು ಅನ್ನೋ ಯೋಚನೆಗಳನ್ನು ಜನರಿಗೆ ತಲುಪಿಸ್ತಾ, ಆ ನಿಟ್ಟಿನಲ್ಲಿ ಪ್ರಜಾದಾರಣ ಬಂದು ಗೆದ್ರೇ ನಾಳೆ ಕೆಲಸ ಮಾಡೋಕ್ಕಾಗುತ್ತೆ ಹೊರತು ಒಂದು ಪಕ್ಷಕ್ಕೆ ನಾವು ಮಾರ್ಕೊಂಡ ತಕ್ಷಣ ಒಂದು ಪಕ್ಷಕ್ಕೆ ಒಳಗೆ ಹೋಗಿ ಆ ಬಲದ ಮೇಲೆ ನಾವು ಬಂದರೆ ಆ ಪಕ್ಷ ಗೆದ್ದು ಹಾಕೋದು. ಮತ್ತು ಅದು ಎಲ್ಲ ಪಾಪಗಳು ನಮ್ಮ ಮೇಲೆ ಇರುತ್ತೆ. ನಾವು ಯಾರಿಗೂ ಉತ್ತರ ಕೊಡಬೇಕು? ನಮಗೆ ಮೇನ್ ಎನಿಮಿ BJP ಅಥವಾ ಈ ಸಂಘ ಪರಿವಾರದ ಈ ಏನಿದೆ ಮತಾಂಧತೆ ಏನಿದೆ, ಅದರ ವಿರುದ್ಧವಾಗಿದ್ದೀವಿ. ಸೊ ನೀವು ಪ್ರಗತಿಪರರು, ಸೆಕ್ಯುಲರ್ ಅಂದ್ಕೊಳ್ಳುವಂಥ ರಾಷ್ಟ್ರಪತಿ ಪಕ್ಷಗಳು ಇದನ್ನು ಅರ್ಥ ಮಾಡಿಕೊಂಡು ಮೊದಲು ಅವರನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಬರೋದಾರೆ ಬನ್ನಿ ಅಂತೇನೆ ನಾನು. ಕಳೆದ ವಿಧಾನಸಭೆಯ ಚುನಾವಣೆಯಲ್ಲೂ ನಾನು ಯಾವ ಪಕ್ಷ ಪರವಾಗಿದ್ದರೆ, ನಾನು ಯಾವ ಪಕ್ಷದ ವಿರೋಧವಾಗಿದ್ದೆ ಅಂತ ಭಾಳ ಕ್ಲಿಯರ್ ಆಗಿದ್ದೆ ನಾನು. ಸೊ ಆ ನಿಟ್ಟಿನಲ್ಲಿ ಇವಾಗ ಆಮ್ ಆದ್ಮಿ ಪಾರ್ಟಿ ಅಂತವ್ರಿರ್ಬೋದು, CPM ಅಂತವ್ರಿರ್ಬೋದು, BSP ಅಂತವ್ರಿರ್ಬೋದು, ಕಮಲ್ ಹಾಸನ್ ಅವರ ಪಕ್ಷ ಇರ್ಬೋದು, CPI ಇರ್ಬೋದು, ಈ ಥರದ ಭಾಳಷ್ಟು, ಅಥವಾ ನಮ್ಮ ದೇವನೂರು ಮಹಾದೇವ ಇರ್ಬೋದು, ಯೋಗೇಂದ್ರ ಯಾದವ್ ಇರ್ಬೋದು, ಸ್ವರಾಜ್ ಇಂಡಿಯಾ ಇರ್ಬೋದು, ಮತ್ತು ಸಾಕಷ್ಟು ಒಂದು 400 ಜನ ಬರಹಗಾರರು ಇರ್ಬೋದು. ಇವರೆಲ್ಲರೂ ಪ್ರಗತಿಪರವಾದಂಥ ಒಬ್ಬ ಕ್ಯಾಂಡಿಡೇಟ್ ಪ್ರಕಾಶ್ ರಾಜ್ ನಿಂತಿದ್ದಾರೆ, ಅವ್ರ ಜೊತೆ ಇರ್ತೀನಿ ಅಂತ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷದವರು ನೀವು ಪ್ರಗತಿಪರ ಅಂದ್ಕೊಳ್ಳೋದಾದರೆ ಬನ್ನಿ. ಒಂದು. ಎರಡನೇದು, ಕಾಂಗ್ರೆಸ್ ಪಕ್ಷ ಕಳೆದ 1 ದಶಕದಿಂದ ಈ ಸೀಟ್ ಗೆದ್ದಿಲ್ವಲ್ಲ. ನಿಮ್ಮ ಗೆಲ್ಲುವ ಕ್ಯಾಂಡಿಡೇಟ್ ಎದುರುಗಡೆ ನಾನು ಹೋಗ್ತಾ ಇಲ್ಲ. ಇಷ್ಟ ನಿಮರಿಕಿಲ್ಲ. ಅದಕ್ಕೆ ನಾನು ಬಂದು ಬೇಡ್ಕೊಳ್ತೀನಿ ನೋಡಿ, ನಾನು ಯಾವಾಗಲೂ ಓಪನ್ ಆಗಿರ್ತೇನೆ. ನಾನು ಎಲ್ಲರಿಗೂ ಓಪನ್ ಆಗಿದ್ದೇನೆ. ನಾನು ಸಹಾಯ ಮಾಡೋದಾದರೆ, ಸಪೋರ್ಟ್ ಮಾಡೋದಾದರೆ ಬನ್ನಿ. ಇದು ಹೋರಾಟ. ಮತ್ತು ಭಾರತ ದೇಶದಲ್ಲಿ ಒಬ್ಬ ಪ್ರಜೆಯ ಪ್ರತಿನಿಧಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿಯನ್ನು ಅನುವು ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ನಾವು ಯಾರ ಮೇಲೂ ತೊಡೆ ತಟ್ಟಿ ಮೀಸೆ ತಿರುಗಿಸ್ಕೊಂಡು ಜಗಳಾಡಕ್ಕೆ ಕೊಟ್ಟಿಲ್ಲ ಅಲ್ವೇ. ಎಲ್ಲ ನಾಯಕರನ್ನು ಭೇಟಿ ಮಾಡ್ತೀನಿ ನಾನು. ಅವರು ನನ್ನ ಹತ್ರ ಬರ್ತಾಯಿದ್ರು ಅಂದರೆ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ನಾನು ನೇರವಾಗಿ ಹೇಳ್ತಿದ್ದೀನಿ, ಅದ್ರಲ್ಲಿ ತಪ್ಪೇನಿಲ್ಲ. ಬರೋಲ್ಲ ಅಂದರೆ ಬೇಡ. ರಾಜಕೀಯದಲ್ಲಿ ಯಾರ ವಿರುದ್ಧ ಅಲ್ಲರಿ ಇದು ರಾಜಕೀಯ. ಪ್ರಜೆಯ ಪರವಾಗಿ, ದೇಶದ ಪರವಾಗಿ ರಾಜಕೀಯ ಇದು. ಯಾರ ವಿರುದ್ಧವಾಗಿ ಅಲ್ಲ ನಂದು ಕೆಲಸ. ಒಂದು ಪಕ್ಷದ ವಿರುದ್ಧವಾಗಿದ್ದಾರೆ. ಅದಕ್ಕೆ ಯಾಕೆಂತ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅದರ ಬಗ್ಗೆ ನನಗೆ ತುಂಬ ತೀವ್ರವಾದ ಕೋಪವಿದೆ, ಆತಂಕವಿದೆ, ತಲ್ಲಣ ಆಗ್ತಾಯಿದೆ ನನಗೆ. ಈ ದೇಶದ ಪರಿಸ್ಥಿತಿ ಏನಾಗುತ್ತೆ ಅದರ ಬಗ್ಗೆ ಇಡೀ ದೇಶನೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದೆ ಅಲ್ವೇ. ನಾವು ಆ ನಿಟ್ಟಿನಲ್ಲಿ ಹೋಗ್ತಿದ್ವಿ. ಆ ಊಹಾಪೋಹಗಳು ಅಂದ್ಕೊಳ್ಳಿ. ನಾನು ಕೇಳಿದ ನಿಜ, ಬಂದರೆ ಬನ್ನಿ, ಇಲ್ದಿದ್ರೆ ಪರವಾಗಿಲ್ಲ, ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ಜನರ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋಣ. ರಾಜಕೀಯ ಅಂದಮೇಲೆ ಎಲ್ಲ ಗಣತಿಗಳನ್ನು ತೊಗೊಳ್ಬೇಕಾಗತ್ತಲ್ವ, ತಪ್ಪೇನಿದೆ ಅದರಲ್ಲಿ. ಈಗ ಹಾಲಿ ಇರ್ತಕ್ಕಂಥ ಸಂಸದರು ಸೆಂಟ್ರಲ್ಲಿಂದ PC ಮೋಹನ್ ಅವರು 2 ಎಲೆಕ್ಷನ್ ಸತತವಾಗಿ ಗೆದ್ದಿದ್ದಾರೆ. ಸೊ ಅಷ್ಟರ ಮಟ್ಟಕ್ಕೆ ಅವರ ಜನಪ್ರಿಯತೆ ಕೂಡ ಇದೆ. ಸೊ ಅವರ ಒಂದು ದೊಡ್ಡ ಜನಪ್ರಿಯತೆಯನ್ನು ನೀವು ಹೇಗೆ? ಅದನ್ನು ಜನಪ್ರಿಯತೆ ಅನ್ನೋದಕ್ಕಿಂತ ವೆರಿ ಸೆಕ್ಯುಲರ್ ಸೀಟ್ ಅದು. ಅವರನ್ನು ಎದುರಿಸಿದಂತಹ ಪಕ್ಷಗಳು ಸ್ಟ್ರಾಂಗ್ ಆಗಿಲ್ಲ ಅಂತ ನಾನು ನಂಬ್ತೇನೆ. ನಾನು ಅದನ್ನು ಒಂದು. ಎರಡನೇದು ಏನು ಮಾಡಿದ್ದಾರೆ ಅಂದರೆ, ನೀವು ಈ ಚುನಾವಣೆಯಲ್ಲಿ ನಾನು ಬೆಂಗಳೂರಿನ ಸೆಂಟ್ರಲ್ನ ರಸ್ತೆಗಳಲ್ಲಿ ಇಲ್ಲಿಯವರೆಗೂ ಯಾವ MP ನಡೆದ ರಸ್ತೆಗಳಲ್ಲಿ ನಡೆದಿದ್ದೀನಿ ಅದನ್ನು ನೋಡಿ ನೀವು. ಎಷ್ಟೋ ಕಡೆ ಅವ್ರು ಬಂದೇ ಇಲ್ಲ. ಏನು ಮಾಡಿದ್ರೆ ಗೊತ್ತಿಲ್ಲ. ಒಂದು ಸಲ ಒಂದು BJP ಮೋದಿ ಅಲೆಯಲ್ಲಿ ಗೆದ್ದು ಬಂದರು ಅಂತಾರೆ. ಅವ್ರು MP ಲ್ಯಾಡ್ ಫಂಡ್ 5 ವರ್ಷ ತೆಗೆದು ನೋಡಿ ನೀವು ಏನು ಮಾಡಿದ್ದಾರೆ ಅಂತ. ಇತ್ತೀಚೆಗೆ ಮೊನ್ನೆ ದಿಢೀರಂತ ನಮ್ಮ ಸಬರ್ಬನ್ ರೈಲ್ವೆಗೋಸ್ಕರ ಅವ್ರು ಪೀಶ್ ಅವ್ರು ಅಂದರೆ ಕೊನೆಗೆ 20 ದಿನ ಇರೋಕ್ಕೆ ಮುಂಚೆ ಬಂದು ಅನೌನ್ಸ್ ಮಾಡಿ ಹೋದ ತಕ್ಷಣ ಅದೊಂದು ದೊಡ್ಡ ಅಚೀವ್ಮೆಂಟ್ ಓಡಾಡ್ತಿದ್ದಾರೆ ಹೊರತು ಏನು ಮಾಡಿದ್ದಾರೆ ಈ ದೇಶಕ್ಕೆ? ನನಗೆ ಅವ್ರ ಅಟೆಂಡೆನ್ಸ್ ಕೊಡಿ. ನನಗೆ ಸಂಸದರಾಗಿದ್ದು ಬೆಂಗಳೂರಿನ ಕ್ಷೇತ್ರವನ್ನು ಒಂದು ಅಟೆಂಡೆನ್ಸ್ ಕೊಡಿ. ನನಗೆ ಒಂದು ಗಟ್ಟಿಯಾದ ಒಂದು ಸ್ಟೇಟ್ಮೆಂಟ್ ಕೊಡಿ. ಒಂದು ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಹೇಳಿ ನನಗೆ. ಅಥವಾ ಒಂದು ಪಾರ್ಲಿಮೆಂಟ್ನಲ್ಲಿ ಒಂದು ವಾಯ್ಸನ್ನು ಜೋರಾಗಿ ಮಾತಾಡಿದಾರಾ? ಒಬ್ಬ ಪಾರ್ಲಿಮೆಂಟಿನ ನಂತರ ನಡ್ಕೊಂಡಿದ್ದಾರಾ? ಕಾವೇರಿ ವಿಷಯದಲ್ಲಿ ಏನು ಮಾತಾಡಿದ್ದಾರೆ ಅವರು? ಇನ್ನೊಂದ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅವರು? ಯಾವ ನಿಲುವುಗಳನ್ನು ತೊಗೊಂಡಿದ್ದಾರೆ? ಪ್ರಜಾಪರವಾದ ನಿಲುವನ್ನು ತೊಗೊಂಡಿದ್ದಾರೆ ಅವರು? ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ ಈ ಸಲ ಅಲ್ವೇ. ನಿಮಗೆ 1 ದಶಕ ಕೊಟ್ಟಿದ್ದೀವಿ ನಾವು. ನಿಮಗೆ ಕೊಟ್ಟಿದ್ದೀವೋ ಗೆದ್ದಿದ್ದೀವೋ ಹೆಂಗೆ ಗೆದ್ದಿದ್ದೀರಿ ಅನ್ನೋದು ನಮಗೆ ಮುಖ್ಯ ಅಲ್ಲ. ಒಂದು ಓಟ್ ಹಾಕಿದ್ರು ಓಟ್ ಹಾಕದೇ ಇರೋವನಿಗೂ ಸಂಸದರು ಅವರೇ ತಾನೇ. ಸಂಸದರಂತ ಆಯ್ಕೆ ಆದಮೇಲೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಳ್ಳೇಬೇಕು. ಒಪ್ಕೊಂಡ ನಂತರ ಏನು ಮಾಡಿದ್ದೀರಿ? ಮೊನ್ನೆ ಒಂದು ಬೈದುಗಲ್ಲಿ ಶುರು ಮಾಡ್ತಾರೆ.
ಆ ಬೈಕ್ ಮೇಲೆ ಕೂತ್ಕೊಂಡು ಹಾಕ್ಕೊಂಡು ಪುಲ್ವಾಮಾ ಯುದ್ಧದ ಬಗ್ಗೆ 20 ದಿನದ ಹಿಂದೆ ನಡೆದ ಯುದ್ಧದ ಬಗ್ಗೆ ಮಾತಾಡ್ಕೊಂಡು ಬೈಕ್ನಲ್ಲಿ ಶುರು ಮಾಡ್ತಾರೆ. ಇಲ್ಲಿ ತನಕ ಏನು ಮಾಡಿದ್ರೆ ಅಂದರೆ ಒಂದು ಹೇಳ್ಕೊಳಕ್ಕಾಗ್ತಿಲ್ಲ ನಿಮ್ಮಿಂದ. ಸೊ ಜನ ಯೋಚನೆ ಮಾಡಿ ಮೊದಲು. ನಾನು ಹೇಳ್ತೀನಿ, ಏನು ಮಾಡಿದ್ದೀರಿ ಅಂತ ಪ್ರಶ್ನೆ ಕೇಳೋದು ಬಿಟ್ಟು, ಒಂದು ರಿಪೋರ್ಟ್ ಕಾರ್ಡ್ ಕೇಳೋದು ಬಿಟ್ಟು, ಜನಪ್ರಿಯ ಯಾವುದ್ರಲ್ಲಿ ಜನಪ್ರಿಯ? ಮೋದಿ ಅಲ್ಲೇನಲ್ಲೇ ಗೆಲ್ಲಬೇಕು ಅನ್ನೋದಾರೆ ಮೋದಿ ಬಂದು ಆಡಲ್ವಲ್ರಿ ಇಲ್ಲಿ. ಅವ್ರಿಗೆ ನಮ್ಮ ಭಾಷೆ ಗೊತ್ತೇ. ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಪ್ರತಿನಿಧಿಗಳ ಜೊತೆ ಎಲ್ಲಿದ್ದೀರಿ ನೀವು? ಎಲೆಕ್ಷನ್ ಬಂದಾಗ ಮಾತ್ರ ಬರ್ತೀರಿ. ಈ ಸಲ ಉತ್ತರ ಕೊಡ್ತಾರೆ ಜನಕ್ಕೆ ನೋಡಿ. ಬೀದಿ ಓಡೋದನ್ನ ಮೊದಲು ಹೋದ ತಕ್ಷಣ ನಟ ಅಂತ ನೋಡ್ತಾರೆ ರೀ. ಯಾಕಂದರೆ ಭಾಳ ಪಾಪ್ಯುಲರ್ ಆದ ನಟ, ತೆಲುಗುನವರಿರಲಿ, ತಮಿಳ್ನವರಿರಲಿ, ಹಿಂದಿಯವರಿರಲಿ, ಕನ್ನಡದವರಿರಲಿ, ಎಲ್ಲ ಭಾಷೆಗಳಲ್ಲೂ ನಟರೋದ್ರಿಂದ. ಅದಾದ ನಂತರ ನಾನು ಇವ್ರುಗಳ ಥರ 2-2 ಲಕ್ಷ 3-3 ಲಕ್ಷ ಜನರನ್ನು ಸೇರಿಸೋನಲ್ಲ. ಆ ಜನಕ್ಕೆ ಆ ಸತ್ಯ ಹೇಳ್ತೇನೆ. ನೋಡಿ, 2 ಲಕ್ಷ ಜನರನ್ನು ಸೇರಿಸ್ಬೇಕಂದ್ರೆ ದಿನ ಒಬ್ಬೊಬ್ರು 300 ರೂಪಾಯಿ ಕೊಡಬೇಕು, ಲಾರಿಯಲ್ಲಿ ತೊಗೊಂಬರ್ಬೇಕು. ಸುಳ್ಳು ಹೇಳಬೇಕು ನಿಮಗೆ, ನಾನು ಸುಳ್ಳು ಹೇಳಲ್ಲ. ನಾನು ಬೀದಿ ರಸ್ತೆಗಳಲ್ಲಿ 200 ಜನ 100 ಜನ ಒಂದೊಂದು ಕಡೆ ಸೇರ್ತಾರೆ, ಮಾತಾಡ್ತೀನಿ. ಕೇಳ್ತಾ ಇದ್ದೀನಿ, ಏನು ನಡೆದಿದೆ ಯೋಚನೆ ಮಾಡೋಣ ಒಂದು 2 ನಿಮಿಷ. ಓಕೆ, ನಟ ಮುಗೀತು, ಹೌದು ನಟ ಮುಗೀತು, ಏನು ಮಾಡೋಣ ಹೇಳಿ. ಏನಾಗಿದೆ? ನಮ್ಮ ರಸ್ತೆಗಳು ಯಾಕೆ ಹೀಗಿದೆ? ನಮ್ಮ ಶಾಲೆಗಳು ಯಾಕೆ ಹೀಗಿದೆ? ನಮ್ಮ ಆಸ್ಪತ್ರೆಗಳು ಯಾಕೆ ಹೀಗಿದೆ? ನಮ್ಮ ಬದುಕು ಯಾಕೆ ಹೀಗಿದೆ? ನಿಮ್ಮ ರಸ್ತೆಗೆ ನಾಯಕ ಬರದೆ ಹೆಂಗೆ ಗೆಲ್ತಾ ಇದ್ದಾರೆ? ಹೆಂಗೆ ರಸ್ತೆ ಯುವಕರನ್ನು ಒಂಥರ ಕ್ರೇನ್ಗಳ ಥರ ಯೂಸ್ ಮಾಡ್ಕೊಂಡು ನಿಮ್ಮ ಓಟ್ರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ? ಹೇಗೆ ಕನೆಕ್ಷನ್ ಕೊನೆಯದನ್ನು ನೋಡಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರಗಡೆ. ಮಾರ್ಕೊಳ್ಳೋಕೆ ಸಾಧ್ಯನೇ? ನಾವು ಜನ ಯೋಚನೆ ಮಾಡ್ಕೊಂಡು, ಹೆಂಗಸರು ಭಾಳ ಜನ ಯೋಚನೆ ಮಾಡೋದು. ಕೆಲವು ಕಡೆ ಅಂತೂ ಒಂದು ಏರಿಯಾಗೆ ಹೋಗಿದ್ದೆ ನಾನು. ಇಲ್ಲಿ ನಮ್ಮ ಮಾಯಾ ಬಜಾರ್ ಅಂತ ಒಂದು ಸ್ಲಮ್ ಇದೆ. ಒಂದು ಹೆಂಗಸು ನಿಂತ್ಕೊಂಡು ಇನ್ನು ಮೇಲೆ ಯಾರಾದರೂ ಬಂದರೆ ನಾವು ಹೆಂಗಸರೆಲ್ಲ ಇವ್ರ ಜೊತೆ ಇದ್ದೀವಿ. ನಾವು ಇನ್ಮೇಲೆ ನಾವು ಓಟ್ ಮಾರ್ಕೊಳ್ಳಲ್ಲ. ನೀವು ಗಂಡಸರು ಯಾರು ರೌಡಿಗಳು ಹೆದರೋದಾದ್ರೆ ಬನ್ನಿ, ನಾವು ಹೆಂಗಸರು ನಿಂತ್ಕೊಂಡು ಕಾಪಾಡ್ತೀವಿ ಅಂತ. ಅಂದರೆ ರೊಚ್ಚಿಗೆ ಹೇಳ್ತಿದ್ದಾರೆ ಜನ. ಅವ್ರಿಗೆ ಅರ್ಥ ಆಗ್ತಾಯಿದೆ, ಡಿಸಲ್ಯೂಷನ್ ಆಗ್ತಾಯಿದೆ. ಒಂದು ಮೈನಾರಿಟಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಗೊತ್ತಾಗ್ತಿದೆ ಅವರಿಗೆ. ಸುಮ್ಮನೆ ಹೇಳ್ತಿದ್ದಾರೆ ಹೊರತು ಇವತ್ತು ನೀವು ಮೈನಾರಿಟಿಗಳನ್ನ ನೋಡಿದ್ರೆ ಏನು ಮಾಡಿದ್ದಾರೆ ಅವರು? ಮೂಗಿಗೆ ತುಪ್ಪ ಸವರೋದು ಬಿಟ್ಟರೆ ಏನೂ ಆಗ್ತಾಯಿಲ್ಲ ಈ ದೇಶದಲ್ಲಿ. ಸೊ ಜನರ ಹತ್ರ ಏನಾಗುತ್ತೆ ನೋಡಿ, ಜನರಿಗೆ ನಾವು ತಾಳ್ಮೆಯಿಂದ ಜನರ ಜೊತೆ ಮಾತಾಡಬೇಕಾಗತ್ತೆ. ನನಗೆ ಆ ಸಹನೆ ಇದೆ. ಯಾಕಂದರೆ ಒಂದು ಅರ್ಥ ಆಗುತ್ತೆ, ಜನ ಇನ್ನೊಬ್ಬರನ್ನ ನಂಬೋ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಮೇಲೆ ನಾವು ಕೋಪ ಪಡ್ಕೊಳಕ್ಕೆ, ನಾನು ತುಂಬ ಒಳ್ಳೆಯವನು, ಹಿಂಗೆ ಮಾಡ್ತೀರ ನೀವು ಅಂತ ಬೈಯೋದಲ್ಲ. ಕೂತ್ಕೊಂಡು ಒಂದು ಸಂವಾದ ನಡೆಸಬೇಕು. ಆ ಸಂವಾದವನ್ನು ನಡೆಸ್ತಾ ಇದ್ದಾನೆ ಕಳೆದ ಒಂದು 50 ದಿನಗಳಿಂದ. ಇಡೀ ಬೆಂಗಳೂರು ಸುತ್ತ ಮಾತಾಡ್ತಾ ಇದ್ದಾನೆ. ಜನ ಕೇಳ್ಕೊಂಡು ಬರ್ತಿದ್ದಾರೆ. ಯಂಗ್ಸ್ಟರ್ಸ್ ಭಾಳಷ್ಟು ಜನ, ಇಲ್ಲ ನಮಗೆ ಒಂದು ಆಲ್ಟರ್ನೇಟಿವ್ ಬೇಕು, ನಮ್ಗೆ ನಿಮ್ಮಲ್ಲಿ ಒಂದಾಗಿ ಕಾಣಿಸ್ತಾ ಇದ್ದಾನೆ. ನಮ್ಗೆ ಇಲ್ಲಿ ತನಕ ಆಲ್ಟರ್ನೇಟಿವ್ ಇರಲಿಲ್ಲ. ಮತ್ತು ಒಬ್ಬ ನಟನಾಗಲ್ಲದೆ ಒಂದು 2.5-3 ವರ್ಷಗಳಿಂದ ನಾವು ಯಾವ ನಿಲುವುಗಳನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ನೋಡ್ತಾ ಇದ್ದಾರಲ್ಲ ಜನ. ಸೊ ನಿಜವಾಗಿ ದಬ್ಬನದಾಗ ಒಂದು ಬದಲಾವಣೆ ಇದೆ ಅಂತ ನನಗೆ ನಂಬಿದೆ. ಸರ್, ಇತ್ತೀಚೆಗೆ ಪುಲ್ವಾಮಾ ದಾಳಿ ನಡೀತು. ಆ ನಂತರದಲ್ಲಿ ಅಭಿನಂದನ್ ಅವರ ವಿದ್ಯಮಾನ ಆಯಿತು. ಇವುಗಳನ್ನು BJP ಪಕ್ಷ ತಮ್ಮ ರಾಜಕೀಯ ಪ್ರಚಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಹುತಾತ್ಮ ಯೋಧರ ಸಾವಾಗುತ್ತೆ, ಅದನ್ನು ಇಟ್ಟುಕೊಂಡು ಹೆಣದ ರಾಜಕೀಯ ಮಾಡೋರು ಇವರು. ಅವರೊಂದು ಆಗುತ್ತೆ, ಅದಾದ ತಕ್ಷಣ ಇಲ್ಲಿಂದ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಅದು ನಮ್ಮ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಅವರು ಪಾಕಿಸ್ತಾನದ ಮೇಲೆಲ್ಲ ಉಗ್ರಗಾಮಿಗಳ ತಂಗುದಾಣಗಳ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಮಾಡಿ ಅವರು ಹೇಳ್ತಾರೆ, ಹೆಣ ಎಣಿಸೋದು ನಮ್ದಲ್ರಿ ಕೆಲಸ, ನಾವು ಅಟ್ಯಾಕ್ ಮಾಡಿದ್ವಿ. ಇಮಿಡಿಯೇಟ್ 250 ಅಂತ ಇವ್ರು ಲೆಕ್ಕ ಹೇಳೋದು, 300 ಅಂತ ಹೇಳೋದು. ಹೆಂಗ್ರಿ 300 ಲೆಕ್ಕ ಕೊಡಿ ಅಂದರೆ ನೀನು ದೇಶ ವಿರೋಧಿ ಅನ್ನೋದು. ಅಲ್ಲ, ನೀನು ಯಾರೇ ಹೇಳ್ಕೊಳಕ್ಕೆ? ನೀನೇನು ಹಾಕ್ಕೊಂಡು ಹೋದಿ ಅಲ್ಲಿ? ಅಭಿನಂದನನ್ನು ಕರೆತಂದವು. ಏನು ಕತೆ ನಿಮ್ಮದು? ಅಭಿನಂದನ್ ಕಳಿಸದೇ ಇದ್ದಿದ್ರೆ ಅವರು ಏನು ಮಾಡ್ತಿದ್ರಿ ನೀವು? ಸೊ ಮತ್ತು ಯಾವುದನ್ನು ರಾಜಕೀಯ ಮಾಡಬೇಕು? ಆರ್ಮಿಯ ಒಂದು ದೇಶದ ಸುರಕ್ಷತೆ ಇದನ್ನು ಅವ್ರು ಡಿಸೈಡ್ ಮಾಡ್ತಾರಾ? ಅಲ್ವಲ್ಲ, ಅದು ರಾಜಕೀಯ ಪಕ್ಷ. ಅದು ನೀವು ಯಾರ್ಯಾರು ಅದನ್ನು ಅನ್ಕೊಳ್ಳೋದು. ಅದನ್ನು ಕೂಡ ಮೊನ್ನೆ ಕೊನೆಗೆ ಎಲೆಕ್ಷನ್ ಕಮಿಷನ್ ಹೇಳೋವ್ರಿಗೂ ಎಲ್ಲ ಪ್ರಧಾನಿ 9 ಭಾಷಣ ನೋಡಿ ಬರೀ ಇದೆ. ಅಷ್ಟರಲ್ಲಿ ಯಡಿಯೂರಪ್ಪನವರು ನಮಗೆ ಇದರಿಂದ ಅಂದರೆ ಯಾವುದರಿಂದ ಸೀಟ್ ಬರುತ್ತೆ, ಯಾವುದು ಎಲೆಕ್ಷನ್ ಆಗಬೇಕು, ನಾಚಿಕೆ, ನಾಲಿಗೆ ತುದಿಲಿದೆ ಅವ್ರಿಗೆ. ನೋಡಿ, ಅದನ್ನು ಒಬ್ಬ ಸಂಸದ ನಾನು PC ಮೋಹನ್ ಇಟ್ಕೊಂಡು ಕೇಳ್ತಾ ಇದ್ದೇನೆ, ನಿಮ್ಮ ಪಕ್ಷದಲ್ಲಿ ಇನ್ನೂ 50 ಕೋಟಿ 40 ಕೋಟಿ ದುಡ್ಡು ಕೊಟ್ಟು ಕೊಂಡ್ಕೊಳ್ತಿದ್ದಾರೆ, ಹೊರಗಡೆ ಸಿಕ್ಕಾಕೊಂಡಿದ್ದಾರೆ. ಅದನ್ನು ಉಗಿಯಲ್ಲ ನೀವು. ಪುಲ್ವಾಮಾ ದಾಳಿಯಿಂದ ನಮಗೆ 22 ಕ್ಷೇತ್ರ ಬರುತ್ತೆ ಅಂತಾರೆ. ಏನು ಮಾತಾಡ್ತಿದ್ದಾರೆ ಇವರು? ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಂಡಿದ್ದಾರೆ ಅವರು. ಜನ ಅರ್ಥ ಮಾಡ್ಕೊಳ್ತಾರೆ. ಸೊ ಮೋದಿ ಅವರು ಮೊನ್ನೆ ಕಲಬುರಗಿನಲ್ಲಿ ಮಾತಾಡ್ತಾ, ನಾನು ಭ್ರಷ್ಟಾಚಾರವನ್ನು ತಡೀತಾ ಇದ್ದೀನಿ, ಅದನ್ನು ಸಹಿಸದೇನೆ ಈ ಭ್ರಷ್ಟ ಪಕ್ಷಗಳು ನಮ್ಮ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ. ಅದೇ ಹೇಳಿದೆ, ಈ ಕಳ್ಳನ ಮಾತು ನುಣ್ಣಿಗೆ ಅಂದಂಗೆ ಭ್ರಷ್ಟಾಚಾರ ಏನು 30,000 ಕೋಟಿ ಯಾಕ್ರಿ ಹೋಯ್ತು ಅಂಬಾನಿಗೆ? ಉತ್ತರ ಕೊಡೋಕೆ ಹೇಳಿ. ರಫೇಲ್ ಡೀಲ್ ಅಂತಿದ್ರಿ, ಯಾವುದೇ ಅನುಭವವಿಲ್ಲದ ಒಂದು ಹೊಸ ಕಂಪನಿಗೆ 30,000 ಕೋಟಿ ಹೆಂಗೋಯ್ತು ಅಂದ್ರೆ ಇವತ್ತಿನ ನನಗೆ ತಡವರಿಸ್ತಾ ಉತ್ತರ ಕೊಡೋಕ್ಕಾಗ್ತಿಲ್ಲ. ಪುಲ್ವಾಮಾ ಅಂತ ಕಿಂತ್ಕೋತಾರೆ. ಏನಾಯಿತು ಬ್ಲ್ಯಾಕ್ ಮನಿ? ಇವತ್ತು ನೋಡಿ RBI ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಪರ್ಮಿಷನ್ ಇಲ್ಲದೆ 2.5 ಗಂಟೆ ಕೂಡ ಟೈಮ್ ಕೊಟ್ಟಿಲ್ಲ ನಮಗೆ.
ನಾವೇನು ನಿರ್ಧಾರ ಮಾಡೋದಕ್ಕೆ ಮುಂಚೆ ಅವರೇ ಒಂದು ದೊಡ್ಡ ನಿರ್ಧಾರ ಮಾಡಿ ಕೊಟ್ಬಿಟ್ರು ಅಂತ. ಯಾರು ಇವಾಗ ಹೇಳ್ತಾರೆ? ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಇದೇನು ಎಕ್ಸ್ಪೆರಿಮೆಂಟ್ ಅಂಡ್ ಲ್ಯಾಬೇ ಭಾರತ ದೇಶ? 4,000 ಕೋಟಿ ಬರೋದಕ್ಕೆ 12 ಕೋಟಿನ ಖರ್ಚು ಮಾಡ್ತೀರಿ. ಬ್ಲ್ಯಾಕ್ ಮನಿ ಎಲ್ಲಿಗೆ ಬಂದು ನಿಂತಿದ್ದೀರಿ? GST ಅಂದರೆ ಬೈದ್ವಿ ನಾವು. ಕೊನೆ ಎಲ್ಲಿಗೆ ತಂದರೆ GST? ಮತ್ತೆ ಅಲ್ಲಿಗೆ ಬಂದ್ರಲ್ಲ ನೀವು. ಇಷ್ಟು ಮಧ್ಯೆ ಕೊಳ್ಳೆ ಹೋಗಿದ್ದೇನಾಯಿತು? ರೈತರ ಅಗ್ರೇರಿಯನ್ ಕೊನೆಗೆ ಇನ್ನೊಂದು 10 ದಿನ ಇರಬೇಕಾದ್ರೆ ನೋಡಿ, 8ನೇ ತಾರೀಕು ಮೊನ್ನೆ ಇದು ಚುನಾವಣೆ ಇದು ಬರೋ ತನಕ ಬಾಯಿ ಬಿಟ್ಟು ಬರೀ ಆಶ್ವಾಸನೆಗಳು ಕೊಡೋದೆ, ಹೊಸ ಆಶ್ವಾಸನೆಗಳು. ಈ ಸುಳ್ಳರು ಕಳ್ಳರೆಲ್ಲ ಗೊತ್ತಾಗತ್ತೆ ಜನಕ್ಕೆ. ಏನು ಮಾಡೋದು? ಜನ ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡೋ ಥರ ಮಾಡೋದು ನಮ್ಮ ಜವಾಬ್ದಾರಿ. ಈ ಸಲ ಚುನಾವಣೆ ಹೇಳ್ತೆ ನೋಡೋಣ ಏನಾಗುತ್ತೆ ಅಂತ. ನನ್ನ ಪ್ರಕಾರ ಒಬ್ಬ MP ಆದವನು ಬೆಂಗಳೂರಿನ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮುಂದಿನ 5 ವರ್ಷಗಳ ಆಫೀಸ್ಗಳು ಇಟ್ಕೋಬೇಕು. ದೇರ್ ಶುಡ್ ಬಿ ಎ ಮೀಟಿಂಗ್ ಸ್ಪೇಸ್, ದೇರ್ ಶುಡ್ ಬಿ ಎ ವಿಸಿಟಿಂಗ್ ಅವರ್ಸ್. ಆತ ಕೇವಲ MP ಅಲ್ಲದೆ ಒಬ್ಬ ಕಾರ್ಪೊರೇಟರ್ ಏನು ಮಾಡ್ತಿದ್ದಾನೆ, MLA ಏನು ಮಾಡ್ತಾನೆ ಅಂತ ಬಂದು ಪ್ರಶ್ನಿಸುವಂಥವನಾಗಬೇಕು ಮತ್ತು ಜನಪರವಾಗಿರಬೇಕು. ಇವತ್ತು ಒಂದು ಬೆಲ್ಲಂದೂರು ಕೆರೆಗೋಸ್ಕರ ಒಂದು ಕ್ರೈಸಿಸ್ ನಡೀತಾ ಇದೆ. ವೈಟ್ ಫೀಲ್ಡ್ ರೇಸಿಂಗ್ ಅಂತ ಕೆಲಸ ನಡೆದಿದೆ. ಒಂದು ಸ್ಟೀಲ್ ಓವರ್ ಬೇಡ ಅಂತ ಒಂದು ಜನಸಾಮಾನ್ಯರು ಮಾಡೋದು. ಅವ್ರ ಜೊತೆ ನಿಂತ್ಕೋಬೇಕು, ಒಂದು ಸಲ ಕಿವಿ ಕೇಳಿಸ್ಕೊಳ್ಬೇಕು. ಮತ್ತು ಇಡೀ ಬೆಂಗಳೂರಿಗೆ ಏನೇನು ಮಾಡ್ತಾಯಿದ್ದೀನಿ ನಾನು, ಈ ಒಂದು ಕೇಂದ್ರದಿಂದ ಏನೇನೆಲ್ಲ ತೊಗೊಂಡು ಬರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಸ್ಕಿಲ್ಡ್ಗೋಸ್ಕರ ಬರ್ತಾಯಿದೆ. ನಾನು ಹೇಳ್ತೀನಿ, ಸ್ಕಿಲ್ ಡೆವಲಪ್ಮೆಂಟ್ಗೂ ಅಷ್ಟು ಕೋಟಿಗಳು ಬರ್ತಾ ಇದೆಯಲ್ಲ, ಬೆಂಗಳೂರಿನಲ್ಲಿ ಏನು ಸ್ಕಿಲ್ ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ ನೀವು? ಆ ಗೇಟ್ ಮಾಡೋರು ಮುಸ್ಲಿಮರು ಸ್ಕಿಲ್ ಅಲ್ವಾ ಅದು? ಆ ಎಲೆಕ್ಟ್ರಿಷಿಯನ್ಗಳಿಗೆ ಸ್ಕಿಲ್ ಅಲ್ಲ. 5ನೇ ಕ್ಲಾಸ್ ಓದಿ ಫೇಲ್ ಆಗಿದ್ದಾರೆ ಅವರು. ನಿಮ್ಗೆ ಯಾವ ಥರ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ಗೆ ಏನು ಮಾಡ್ತಾಯಿದ್ದೀರಿ? ಕೆರೆಗಳ ಪುನರುದ್ಧಿಗೋಸ್ಕರ ಏನು ಮಾಡ್ತಾಯಿದ್ದೀವಿ? ಯೋಚನೆ ಮಾಡಬೇಕು. ಅರ್ಬನೈಸ್ಡ್ ಸಿಟಿ ಇದು. ಈ ಕಸ ತೆಗೆದು ಹಾಕೋದು ಒಂದು ಕಡೆ ಅಂತ ಇನ್ನೊಂದು ಕಡೆ ಆಗಲ್ಲ. ಅದನ್ನು ರೀಸೈಕ್ಲಿಂಗ್ ಯೂನಿಟ್ಗಳನ್ನ ಮಾಡ್ತಾಯಿದ್ದೀವಿ ನಾವು ಇವತ್ತು. ಅದ್ರ ಬಗ್ಗೆ ಯಾಕೆ ನಾವು ಯೋಚನೆ ಮಾಡ್ತಾಯಿಲ್ಲ? ಡೆವಲಪ್ಮೆಂಟ್ ಅಂತೀರಿ, ದೊಡ್ಡ 3,000 2,000 ಫ್ಲ್ಯಾಟ್ಗಳಿಗೆ ಪರ್ಮಿಷನ್ ಕೊಡ್ತೀರಿ. ಅದರಲ್ಲಿ ವೇಸ್ಟ್ ರೀಸೈಕ್ಲಿಂಗ್ ಯೂನಿಟ್ಗಳು ಇದೆಯಾ ಇಲ್ಲ ಅಂತ ಯಾಕೆ ಚೆಕ್ ಮಾಡ್ತಾಯಿಲ್ಲ? ಅಲ್ಲಿ ಆಳದಲ್ಲಿ ನೀರು ಇದೆಯಲ್ಲ ಅಂತ ಯಾಕೆ ಚೆಕ್ ಮಾಡ್ತಾಯಿಲ್ಲ? ನೀರಿನ ಪೂರೈಕೆ ಏನು ಮಾಡಬೇಕು ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ನಿಮಗೆ? ಎಲ್ಲ ಕಡೆ ಯೋಚನೆ. ಮತ್ತು ಅಲ್ಲದೆ ರಾಜ್ಯದ ವಿಷಯಗಳೇನು, ಇಡೀ ರೈತರ ವಿಷಯಗಳ ಬಗ್ಗೆ ಏನಾಗ್ತಾ ಇದೆ? ಬಿಕಾಸ್ ನೀನೊಬ್ಬ ಪ್ರತಿನಿಧಿ ಕೂಡ. ನೀನು ನಿನ್ನ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡ್ತಾ, ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ, ಮತ್ತು ಕ್ಷೇತ್ರ ಮತ್ತು ರಾಜ್ಯವನ್ನು ಮರೆತು ದೇಶದ ಬಗ್ಗೆ ಕೂಡ ಯೋಚನೆ ಮಾಡಿ. ಯು ಆರ್ ಅ ಸ್ಟೇಟ್ಸ್ಮನ್ ಆಫ್ ದಿಸ್ ಕಂಟ್ರಿ. ಒಂದು ಡಿಮಾನಿಟೈಸೇಷನ್ ಅಂತ ಅಥವಾ ಬ್ಯಾಂಕ್ ಲೋನ್ ವೇವರ್ ಅಂತ ಬಂದಾಗ ಯಾವ ಥರದ ನಿಲುವನ್ನು ನೀವು ತೊಗೊಳ್ತೀರಿ? ಯಾವ ಮನಸ್ಸಾಕ್ಷಿಯಿಂದ ಮಾತಾಡಿ ಜನಪರವಾಗಿ ಹೆಂಗಿರ್ತೀರಿ ನೀವು? ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಆಸ್ಪತ್ರೆಯ ಕ್ಷೇತ್ರದಲ್ಲಿ ಏನಾಗ್ತದೆ? ಉದ್ಯೋಗಗಳು ಏನಾಗ್ತಾ ಇದೆ? ಪ್ಯಾರಲ್ಗೋಸ್ಕರ ಏನು ಮಾಡ್ಬೋದು? ಇದನ್ನು ಒಂದು ಚರ್ಚೆ ಮಾಡ್ತಾ ಕಂಟಿನ್ಯೂಸ್ ಆಗಿ 6 ತಿಂಗಳಿಗೆ ಒಂದ್ಸಲ ರಿಪೋರ್ಟ್ ಕಾರ್ಡ್ ಕೊಡ್ತಾ 5 ವರ್ಷ ಕೆಲಸ ಮಾಡಬೇಕು. ಇದೇನು ಮಾಡಲ್ಲ. MP ಆದ ತಕ್ಷಣ ಅವ್ರಿಗೆ ಯಾರಿಗಾರು ರೈಲ್ವೇಸ್ನಲ್ಲಿ ಟಿಕೆಟ್ ಬೇಕಾದ್ರೆ ಒಂದು ಲೆಟ್ರು, ಅಲ್ಲೇನಾರು ಬೇಕಾದ್ರೆ ಇನ್ಫ್ಲೂಯೆನ್ಸ್ಗೆ ಒಂದು ಲೆಟ್ರು, ಆ ಡೆಲ್ಲಿನಲ್ಲಿ ಬಂದು ಉಳ್ಕೊಳ್ಳೋಕೆ ಒಂದು ಲೆಟ್ರು, ಬರೀ ಇಷ್ಟು ಮಾಡ್ತಿದ್ದಾರೆ ಹೊರತು ಲೆಟರ್ ಪ್ಯಾಡ್ MP ಗಳಾಗಿದ್ದಾರೆ ಹೊರತು ಪಕ್ಷ ಏನೋ ಅಂತ ಪಕ್ಷ. ಮತ್ತು ಅವ್ರಿಗೆ ಬೇರೆ ಬೇರೆ ಬಿಸ್ನೆಸ್ಗಳಿವೆ, ಅದರ ಇಂಟ್ರೆಸ್ಟ್ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಬಾರ್ದು. ಜನರ ಜೊತೆ ನಿಂತು ಜನಪರವಾಗಿ ಕೆಲಸ ಮಾಡಬೇಕು. ಜನಪರವಾಗಿರ್ಬೇಕು ಯಾವಾಗಲೂ ಅಲ್ವೇ? ಇವಾಗ ಇನ್ನು ಮುಂದಿನ 15 ವರ್ಷ ಇದು ನನ್ನ ಬದುಕಿನ ವಿಧಾನ ಅಂತ ನಾನು ಡಿಸೈಡ್ ಮಾಡಾದ್ಮೇಲೆ ನಿನ್ನ ಸೋತರು ನಿನಗೆ ಓಟ್ ಹಾಕಿರೋರು ನಿನ್ನ ಜವಾಬ್ದಾರಿ ಅಲ್ವಾ? ನಿನ್ನ ಮಾತ್ರ ನಂಬಿ 1-2 ಲಕ್ಷ ಜನ 2.5 ಲಕ್ಷ ಜನ ನಿನಗೆ ಓಟ್ ಹಾಕಿದ್ದಾರೆ ಅಂದರೆ, ಅಷ್ಟು ಜನ ಬದಲಾವಣೆಯನ್ನು ಕೋರ್ತಾ ಇದ್ದಾರೆ ಅಂದ ತಕ್ಷಣ ನಿನ್ನ ಅವ್ರ ನಾಯಕರಾಗಿರುತ್ತೆ, ಸೋತೆ ಅಂತ ಮನೆಗೆ ಹೋಗ್ಬಿಡ್ತೀಯಾ? ಹಾಗಾಗಲ್ಲ ಅಲ್ವಾ? ಇರಬೇಕು, ಜನಗಳ ಜೊತೆ ಕೆಲಸ ಮಾಡಬೇಕು. ಇದು ಯಾವುದೋ ಬರೀ ಗೆಲ್ಲೋದು ಸೋಲಾದ್ರೆ ಯಾವುದೋ ಪಕ್ಷ ಸೇರಿಕೊಂಡು ಅದು ಯಾರು ಕೇಳ್ಕೊಂಡು ಹೋಗ್ಬಿಡೋದಲ್ವೇ? ಅದಲ್ಲವಲ್ಲ ಇದು. ನಾನು ಬೇರೆ ರಾಜಕೀಯ ಪಕ್ಷಗಳು ನನಗಿರೋ ವ್ಯತ್ಯಾಸ ಇದು ಇನ್ಮೇಲೆ ಜೀವನದ ವಿಧಾನ ನೋಡ್ತಾ ಬಂದಿದ್ದೀನಿ ನಾನು ಇದನ್ನು. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಅಲ್ಲಿ ಜನಕ್ಕೆ ಏನಾಗ್ತದೆ ಅಂದರೆ, ಈ ಥರ ಬಂದವರೆಲ್ಲ ಸೋತ ತಕ್ಷಣ ಹೋಗ್ಬಿಡ್ತಾರೆ. ನೋಡಿ ಸೋತ್ಬಿಟ್ಟೆ ನಾನು ಅಂತ. ಹಂಗೆ ಆಗಬಾರ್ದು. ಅದು ಹಂಗಲ್ಲ. ಅದು ಇಟ್ ಈಸ್ ನಾಟ್ ಗೆಲ್ಲೋದು. ಈಗ ಆ್ಯಕ್ಟಿಂಗ್ ಇದೆ ಸರ್, ಇನ್ನೊಂದು ನಿಮ್ಮ ವೃತ್ತಿನ ಮಾಡ್ಕೊಂಡಿದ್ದೀರಿ ಅಭಿನಯವನ್ನು, ಇದನ್ನು ಕೂಡ ಅದೃಷ್ಟವಶಾತ್ತು ಮತ್ತು ಈ ರಾಜಕಾರಣಿಗಳ ದುರದೃಷ್ಟವಶಾತ್ತು ಇದಕ್ಕಿಂತ ಪಾಪ್ಯುಲರ್ ಆಗಬೇಕಾಗಿಲ್ಲ. ನಾನು ಒಳ್ಳೆ ನಟ ಅಂತ ಪ್ರೂವ್ ಮಾಡಬೇಕಾಗಿಲ್ಲ ನಾನು. ಮತ್ತು ಕೂತು ತಿನ್ನೋ ಅಷ್ಟಿದೆ. ಒಂದು ನಿಮಿಷ ಸೋತ್ರೂ ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ಸಾಕ್ರಿ, ನಾನು ಹೊಟ್ಟೆ ತುಂಬುತ್ತೆ ಅಲ್ವೇ? ಮಕ್ಕಳು ಬೆಳೆದಿದ್ದಾರೆ, ಒಳಗಡೆ ಪ್ರಬುದ್ಧತೆ ಇದೆ, ಓದ್ಕೊಂಡಿದ್ದೀನಿ, ಒಂದು 4-5 ತೋಟಗಳಿವೆ, ಏನೋ ಮಾರ್ಕೊಳ್ಳೋಂಥ ಸ್ಥಿತಿನ ನಾನಿಲ್ಲ, ಕೂತು ಊಟ ಮಾಡೋ ಸ್ಥಿತಿನಲ್ಲೇ ಇದ್ದೀನಿ. ಖರ್ಚುಗಳಿಗೆ 1-2 ಸಿನಿಮಾ ಮಾಡಿದ್ರೆ ಸಾಕು, ಸಾಕಷ್ಟು ಕೆಲಸ ಮಾಡ್ಬೋದು ಅಲ್ವೇ? ಆ ವೃತ್ತಿಗೆ ಬೇಕಾದ ಒಂದು ಖುಷಿಯನ್ನು ನಾವು ಪಡಿತಾ ಹೋಗ್ಬೋದು. ಗೆದ್ದರೆ ಅದಕ್ಕೆ ಮಾಡೋಕ್ಕೆ ಟೈಮ್ ಇರೋಲ್ಲ, ಈ ಕೆಲಸಕ್ಕೆ ಹೋಗ್ಬೋದು ಅಷ್ಟೇ.
ಸೊ ಹೀಗಾಗಿ ನನ್ನ ಅದೃಷ್ಟ ನಾನು ಈ ನಿಲುವು ತೊಗೊಳ್ಬೇಕು ಅದನ್ನೆಲ್ಲ ಯೋಚನೆ ಮಾಡಿ ನಿಲುವು ತೊಗೊಂಡೆ. ಹಂಗಲ್ಲ, ನಾವು ಮೂರ್ಖರಾಗೋಕ್ಕಾಗಲ್ಲ. ಅದಕ್ಕೆ ತಾಯಿ ಜೊತೆ ಕೂತ್ಕೊಂಡು, ಹೆಂಡತಿ ಜೊತೆ ಕೂತ್ಕೊಂಡು, ಮಗಳ ಜೊತೆ ಕೂತ್ಕೊಂಡು, ನನ್ನ ತಂಗಿ ಗಂಡನ ಜೊತೆ ಕೂತ್ಕೊಂಡು ಎಲ್ಲರ ಜೊತೆ ನಾನು ಇದರೊಂದು ನಿರ್ಧಾರ ತೊಗೊಳ್ತಾ ಇದ್ದೀನಿ. ಇನ್ನು ಮೇಲೆ ಈ ಥರ ಇಷ್ಟಿರುತ್ತೆ ನನ್ನ ವರಮಾನಗಳು, ಇದೆಲ್ಲ ಸರಿಯಾಗಿದೆ ಅಲ್ವಾ, ನಿಮ್ಮೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ತಾನೆ, ನನ್ನ ಕೆಲಸ ಇನ್ನಿದು ಮುಂದಿಂದು ಹೋಗಿ ಬಾ ಅಂತ. ಸೊ ಒಂದು ಮನೆಯನ್ನು ಇದನ್ನು ಮಾಡಿದ್ರೆ ಒಂದು ದೇಶ ನಾನು ಸರಿ ಮಾಡ್ತಾನೆ. ಸೊ ಈ ನಿಟ್ಟಿನಲ್ಲಿ ಗೆಳೆಯರ ಜೊತೆ ಮತ್ತು ನಾನೇನು ಕಳ್ಕೊಳ್ತೀನಿ, ನಟನೆ ಮಾಡದೇ ಇದ್ದರೆ ನನಗೇನಾದ್ರು ಬೇಜಾರಾಗುತ್ತಾ? ಹಾಗೇನಿಲ್ಲ ಅದು ಅಲ್ವೇ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ 5 ಭಾಷೆ ನಟನಾಗಿ ನನ್ನ ಡಿಮ್ಯಾಂಡನ್ನು ಕುಂದಿಲ್ಲ. ಸೊ ಇದೊಂದು ದಿಸದ ಬದುಕಿನ ವಿಧಾನ. ಇಡೀ ಭಾರತ ದೇಶದ ಪ್ರಜೆಗಳಿಗೆ ನಾನು ಹೇಳ್ತಾ ಇದ್ದೀನಿ, ರಾಜಕೀಯ ಪ್ರಜ್ಞೆ ಬಹಳ ಮುಖ್ಯ. ಯು ಹ್ಯಾವ್ ಟು ಬಿ ಪೊಲಿಟಿಕಲ್. ಯಾಕಂದರೆ ನಾವು ಆರಿಸುವ ವ್ಯಕ್ತಿಗಳು ಅಥವಾ ನಮ್ಮಿಂದ ಆರಿಸಲ್ಪಡುವ ವ್ಯಕ್ತಿಗಳು ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರವು ನಮ್ಮ ಬದುಕಿನ ಪ್ರತಿ ಕ್ಷಣದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಎಲ್ಲ ಭ್ರಷ್ಟಾಚಾರಕ್ಕೆ, ಎಲ್ಲ ದುರಾಡೋದಕ್ಕೆ ಕಾರಣ ಈ ಚುನಾವಣೆ ಪ್ರಕ್ರಿಯೆ. ಸೊ ಆರಿಸೋದ್ರಲ್ಲಿ ಕೇರ್ಫುಲ್ ಆಗಿರಿ. ಅಭ್ಯರ್ಥಿ ನೋಡಿ, ಪಕ್ಷ ಅಲ್ಲ. ಆ ಅಭ್ಯರ್ಥಿನಲ್ಲಿ ಕೆಲಸ ಆಗುತ್ತೆ ನಮಗೆ. ಇವನು ನಮ್ಮನ್ನು ಪ್ರತಿಬಿಂಬಿಸಿದ ಮೇಲೆ ನೋಡಿ. ನೀವು ನನಗೆ ಅಂತಲ್ಲ, ಯಾರೇ ಅಭ್ಯರ್ಥಿ ನೋಡಿ ಯೋಚನೆ ಮಾಡಿ. ಯಾಕಂದರೆ ನೀವು ವಿವೇಚನೆಯಿಂದ ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಮತ ಅನ್ನೋದು ನಿಮ್ಮ ಭಾಷೆ, ನಿಮ್ಮ ಮಾತು, ನಿಮ್ಮ ಸ್ಟ್ಯಾಂಡರ್ಡ್. ಯೋಚನೆ ಮಾಡಿ ವೋಟ್ ಮಾಡಿ ಅಷ್ಟೇ.